ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀದಕ್ಷಿಣಾಮೂರ್ತಯೇ ನಮಃ. ಸದಾಶಿವಸಮಾರಂಭಾಂ ಶ್ರೀಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಓಂ ನಮೋ ಭಗವತೆ ವಿರಾಜೇಶ್ವರಾಯ. ಓಂ ಶ್ರೀಗಣೇಶಾಯ ನಮಃ. ಓಂ ಮಹಾ ಸರಸ್ವತ್ಯೈ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಇವತ್ತಿನ ವ್ಯಾಖ್ಯಾನ ಗುರುಗಳ ಆಜ್ಞೆಯಂತೆ 50ನೇ ಶ್ಲೋಕ, 2ನೇ ಅಧ್ಯಾಯ ಸಾಂಖ್ಯಯೋಗ, ಅಲ್ಲಿಂದ ಪ್ರಾರಂಭ. We are commencing from the 50th ಶ್ಲೋಕ of the 2nd chapter, the ವ್ಯಾಖ್ಯಾnas, commentaries given by great Mahatmans and Acharyas today with the Guru Sankalpa. ಇವಾಗ ಬರುವ ಮೊದಲು ಗುರುಗಳ ಹತ್ರ ಕೂತಾಗ ಮುಖ್ಯವಾದ ಈ ಕರ್ಮಯೋಗದ ಬಗ್ಗೆ ಬಹಳ ಸುಂದರವಾಗಿ ಒಂದು ಉದಾಹರಣೆ ಕೊಟ್ಟು ಗುರುಗಳು ಮತ್ತೆ ಮತ್ತೆ ಅದನ್ನು ವ್ಯಾಖ್ಯಾನ ಮಾಡಿದರು. ಬಹಳ ಕೆಲವೇ ಶಬ್ದಗಳಲ್ಲಿ ಎಷ್ಟು ಚೆನ್ನಾಗಿ ಹೇಳಿದರು ಅಂದರೆ, ಗುರುಗಳು ಕೆಲವು ಶಬ್ದದಲ್ಲಿ ಹೇಳಿದ್ದನ್ನು ಒಂದು ಅರ್ಧ ನಿಮಿಷ ಅಥವಾ 1 ನಿಮಿಷದಲ್ಲಿ ಹೇಳಿದ್ದನ್ನು ಅದನ್ನು ವಿಶದೀಕರಣ ಮಾಡಿ ಹೇಳಬೇಕು, ವಿಶದವಾಗಿ ಹೇಳಬೇಕು ಅಂದರೆ ತುಂಬ ಸಮಯ ಬೇಕು. ಬಹಳ ಮಹತ್ತರವಾದಂಥ ಸತ್ಯವನ್ನು ಬಹಳ ಸುಂದರವಾಗಿ ಒಂದು ಉದಾಹರಣೆಯಿಂದ ಹೇಳಿದರು. ಸೊ ಬಿಫೋರ್ ವಿ ಕುಡ್ ಕಮೆನ್ಸ್ ದಿ ವ್ಯಾಖ್ಯಾನ, ಐ ಹ್ಯಾವ್ ಟು ನರೇಟ್ ಹೌ ಗ್ರೇಟ್, ಫಾರ್ಚುನೇಟ್, ಬ್ಲೆಸ್ಡ್ ಪೀಪಲ್ ವಿ ಆರ್ ಆಲ್, ಬಿಕಾಸ್ ಗುರುದೇವ್ ಜಸ್ಟ್ ಟುಡೇ ಇನ್ ಎ ವೆರಿ ಶಾರ್ಟ್ ಫ್ಯೂ ವರ್ಡ್ಸ್ ವಿತ್ ಒನ್ ಸಿಂಪಲ್ ಎಕ್ಸಾಂಪಲ್ he explained why karma yoga cannot be understood by majority human beings. Why really they have heard the word karma yoga 100 times. Please remember, he is referring to spiritually minded people, not the ajnanis who are not even spiritually minded. He is not referring to pure worldly people at all. ಸಾಧಕರ ಉದ್ದೇಶವನ್ನು ಇಟ್ಟುಕೊಂಡೇ ಗುರುಗಳು ಹೇಳಿದ್ದು. ಕರ್ಮಯೋಗ ಎಲ್ಲರೂ ಕೇಳಿರ್ತಾರೆ, ಬಹಳಷ್ಟು ವ್ಯಾಖ್ಯಾನ ಕೇಳಿದ್ದಾರೆ. ನೀನು ಹೇಳ್ತಾ ಇದ್ದೀಯಾ? ಗುರುಗಳು ಹೇಳಿದಾಗೆ ಹೇಳ್ತಾ ಇದ್ದಾರೆ. ಎಲ್ಲರೂ ಕೇಳಿದ್ದಾರೆ, ಆದರೆ ನಿಜವಾಗಲೂ ಕರ್ಮಯೋಗ ಅಂದರೆ ಯಾರಿಗೂ ಗೊತ್ತಿಲ್ಲ, ಅದು ಸಾಧ್ಯವೇ ಇಲ್ಲ. ಸ್ವಲ್ಪ ಮಟ್ಟಿಗಾರು ಕರ್ಮಯೋಗವನ್ನು ಜೀವನದಲ್ಲಿ ಅಭ್ಯಾಸ ಮಾಡಿದರೆ ಒಳ್ಳೆಯದು, ಆದರೆ ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂದರೆ ಸರಿಯಾದ ರೀತಿಯಲ್ಲಿ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಐ ರಿಮೆಂಬರ್ ಆನ್ ಅ ನಂಬರ್ ಆಫ್ ಅಕೇಶನ್ಸ್ ಸೇಮ್ ಥಿಂಗ್ ಹಿ ಹ್ಯಾಸ್ ಎಕ್ಸ್ಪ್ಲೈನ್ಡ್. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ರಿಯಲಿ ಡಿಸೈಫರ್ exact meaning of the word karma yoga until and unless we understand very correctly by Guru's grace. Only by his grace, only by divine grace, then only we can understand. By our intellect, by our own thinking process, by our logical mind, thinking that I am very intelligent, if I try to find the inner meaning, only it remains in the words. ಈಗ ಗುರುಗಳು ಹೇಳಿದ್ದು ಕೇವಲ ಶಬ್ದಗಳಾಗತ್ತೆ, ನಿಜವಾದ ಅರ್ಥ ಆಗೋದಿಲ್ಲ. ದ ವರ್ಡ್ಸ್ ಜಸ್ಟ್ ಎಂಟರ್ ಅವರ್ ಇಯರ್ ಆ್ಯಂಡ್ ಗೋ ಅವೇ. ದೇ ರಿಮೈನ್ ಓನ್ಲಿ ಇನ್ ದ ಪ್ರಿಂಟ್, ಬಟ್ ವಿ ನೆವರ್ ಅಂಡರ್ಸ್ಟ್ಯಾಂಡ್ ಬಿಕಾಸ್ ವಿ ಡೋಂಟ್ ಎಕ್ಸ್ಪೀರಿಯನ್ಸ್ ಇಟ್. ಆ್ಯಂಡ್ ಹೀ ಗೇವ್ ದಿ ಎಕ್ಸಾಂಪಲ್ ಫಾರ್ ದಟ್. ಇದಕ್ಕೆ ಒಂದು ಉದಾಹರಣೆ ಕೊಟ್ಟರು. ಬಹುಶಃ ದಟ್ just now, that is, if I understand that example, I think I will understand Karma Yoga.
ಯಾವ ಉದಾಹರಣೆ ಕೊಟ್ಟರು ಗುರುಗಳು ಈಗ? ಕರ್ಮಯೋಗ ಅಂದರೆ ಏನು, ಯಾಕೆ ಅರ್ಥ ಆಗಲ್ಲ? ಎಲ್ಲರೂ ಊಟ ಮಾಡ್ತಾರೆ, ಎಲ್ಲರೂ 2 ಹೊತ್ತು ಊಟ ಮಾಡಲೇಬೇಕು. ಊಟ ಮಾಡದೇ ಇದ್ದರೆ ದೇಹಕ್ಕೆ ಶಕ್ತಿ ಬರೋಲ್ಲ. ಆಹಾರ ಸೇವನೆ ಅದು ಒಂದು ಕರ್ಮ. ಆಹಾರ ಸೇವನೆ ಅನ್ನೋದೇ ಒಂದು ಕರ್ಮ. ಇಟ್ ಸೆಲ್ಫ್ ಇಸ್ ಅನ್ ಆ್ಯಕ್ಷನ್. ಈಟಿಂಗ್ ಫುಡ್, ಸ್ವ್ಯಾಲೋಯಿಂಗ್ ಫುಡ್ ಇಟ್ ಸೆಲ್ಫ್ ಇಸ್ ಅನ್ ಆ್ಯಕ್ಷನ್. ಇಟ್ಸ್ ಅ ಕರ್ಮ. ಆದರೆ ಎಲ್ಲರೂ ಏನು ಮಾಡ್ತಾರೆ ಊಟ ಮಾಡಬೇಕಾದ್ರೆ, ಆಹಾರ ಸೇವನೆ ಮಾಡಬೇಕಾದ್ರೆ ಅಂದರೆ ತಮಗೆ ಇಷ್ಟವಾದ ಅಡಿಗೆ, ತಮಗೆ ಇಷ್ಟವಾದ ಆಹಾರ ಅದು ಬಯಸಿಬಿಟ್ಟು ಇಂಥದ್ದೇ ಅಡಿಗೆ ಇರಬೇಕು ಅಂತ ಮನಸ್ಸಲ್ಲಿ ನಿರ್ಧಾರ ಮಾಡಿಕೊಂಡು ಆ ಪ್ರಕಾರವೇ ಅಡಿಗೆಯನ್ನು ಮಾಡಿಸಿ ಅಥವಾ ಆಹಾರವನ್ನು ತಯಾರು ಮಾಡಿ ಅದನ್ನು ಸೇವನೆ ಮಾಡ್ತಾರೆ. ಅಲ್ಲಿಗೇನಾಯಿತು? ಸ್ವ್ಯಾಲೋಯಿಂಗ್ ಫುಡ್ ಈಸ್ ಎ ಕರ್ಮ, ಬಟ್ ಯು ಸ್ವ್ಯಾಲೋ ದ ಫುಡ್ ವಿತ್ ಎ desired, expected mental point that the food should be like this, the food should be like that. So with that idea in the mind already embedded, we prepare the food and then we eat the food. ಗುರುಗಳು ಇದನ್ನೇ ಹೇಳಿದ್ರು. ದೇಹ ಪೋಷಣೆಗೆ, ಶರೀರ ಪೋಷಣೆಗೆ ಆಹಾರ ಬೇಕು. You require food because the body is made up of 5 elements. The subtle body also requires food, just like the physical body. ಸ್ಥೂಲ ದೇಹ, ಸ್ಥೂಲ ಶರೀರಕ್ಕೆ ಆಹಾರವಿಲ್ಲದೆ ಸಾಧ್ಯ ಇಲ್ಲ, ಕರ್ಮಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. As long as the prarabdha exists, the body has to exist. It has to perform the actions. It cannot remain without action. ಮರಣ ಬರೋವರೆಗೆ, ಸಾವು ಬರೋವರೆಗೆ ದೇಹ, ಶರೀರ ಭೂಮಿ ಮೇಲೆ ಉಳಿಯೋದ್ರಿಂದ, ಪ್ರಾರಬ್ಧದಲ್ಲಿ ಶರೀರ ಜೀವನ ಆಗಿರೋದ್ರಿಂದ ಅದಕ್ಕೆ ಆಹಾರ ಬೇಕು. ಬಂದ ಆಹಾರ, ನಮಗೆ ಸಿಗತಕ್ಕಂಥ ಆಹಾರ, ನಾವು ಸೇವನೆ ಮಾಡೋ ಆಹಾರ ಯಾವುದೇ ಬರಲಿ, ಶರೀರ ಪೋಷಣೆ ದೃಷ್ಟಿಯಿಂದ ನಾನು ಸೇವನೆ ಮಾಡ್ತಾ ಇದ್ದೇನೆ ಅನ್ನೋ ಭಾವದಿಂದ ನೀವು ಸೇವನೆ ಮಾಡಿದರೆ, ಯಾವ ಆಸೆ ಇಲ್ಲದೆ ಸೇವನೆ ಮಾಡಿದರೆ, ನಾಲಿಗೆ ರುಚಿ ಇಲ್ಲದೆ ಸೇವನೆ ಮಾಡಿದರೆ ಅದು ಕರ್ಮಯೋಗ. ದಟ್ ಇಸ್ ಎಕ್ಸಾಂಪಲ್ ಹೀಗೆ. To sustain the body, food is required, but when you sit for the food, we should not have any ideas. Only to know, we should always remember that the food is required for sustenance of this physical body. As long as it has to sustain itself till the prarabdha is over, till the ayushya is over, till the death comes in, the body has to live. So from that angle, body has to be fed. You should not think that I am eating the food. So if you dissociate yourself from the body, even this small action becomes a karma yoga. Even this very small action which we repeat every day, minimum 2 times or 3 times or 4 times a day, this becomes a karma yoga. ಇದು ಗುರುಗಳು ಈಗ ಕೊಟ್ಟ ಉದಾಹರಣೆ. ಅದನ್ನು ಹೇಳ್ತಾ ಹೇಳಿದರು, ಅದಕ್ಕೋಸ್ಕರ ಕರ್ಮಯೋಗ ಬಹಳ ಕಷ್ಟ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಅಲ್ಟಿಮೇಟ್ಲಿ ವಾಟ್ ಹಿ ಮೆಂಟ್ ವಾಸ್ ದಟ್ ಫೀಲಿಂಗ್ ಆಫ್ ಕರ್ತೃತ್ವ. ಐ ಆಮ್ ಡೂಯಿಂಗ್ ದಿಸ್, ಐ ಆಮ್ ಡೂಯಿಂಗ್ ದಟ್, ಐ ವಾಂಟ್ ದಿಸ್, ಐ ವಾಂಟ್ ದಟ್. ಸೊ ದಟ್ ಡಿಸೈರ್, ಎಕ್ಸ್ಪೆಕ್ಟೇಷನ್, ನಮ್ಮಲ್ಲಿ ಕೆಲವು ಆ ನಿರೀಕ್ಷೆಗಳು ಇದೆಯಲ್ಲ, ಆಸೆಗಳು, ನನಗೆ ಇಂಥದ್ದು ಬೇಕು, ನಾನು ಇಂಥದ್ದನ್ನು ಮಾಡಬೇಕು. ಸೊ ಆಸ್ ಲಾಂಗ್ ಆಸ್ ದೋಸ್ ಡಿಸೈರ್ಸ್ ಆರ್ ದೇರ್, ದೇ ಆರ್ ಇನ್ಫ್ಲೂಯೆನ್ಸ್ಡ್ ಬೈ ಅವರ್ ವಾಸನಾಸ್ ಕ್ಯಾರಿಡ್ ಫ್ರಮ್ ದ ಪ್ರೀವಿಯಸ್ ಬರ್ತ್. ಸೊ ಅವರ್ ಆಕ್ಷನ್ಸ್ ಕೆನಾಟ್ ಬಿ ಕರ್ಮಯೋಗ. ದ ಡಿಸೈರ್ಲೆಸ್ ಆಕ್ಷನ್ ಬಿಕಮ್ಸ್ ಕರ್ಮಯೋಗ. ಯು ಡೂ ದ ವರ್ಕ್ ವಿಥೌಟ್ ಎನಿ ಎಕ್ಸ್ಪೆಕ್ಟೇಷನ್, without thinking too much about the results. That is a summary, and that is what he meant. And Gurudev just now said one more point. If you understand this correctly, 90% battle is won. That's what he said. ಈ ಕರ್ಮಯೋಗ ರಹಸ್ಯ ನಿಮಗೆ ಅರ್ಥ ಆಗಿಬಿಟ್ರೆ ನಿಮಗೆ ಇದೇ ಕಡೆ ಜನ್ಮ ಆಗುತ್ತೆ. How easy, he said, how easy it is. Dissociate yourself from the action, do the action. ಇಷ್ಟು ಹೇಳಿ ಕೊನೆಯಲ್ಲಿ ಮತ್ತೆ ಫೈನಲಿ ಹಿ
concluded his Upadesha by one more sentence. ಇಷ್ಟೆಲ್ಲ ಹೇಳಿದ್ರು ಇದು ಅರ್ಥ ಆಗೋದು ಕಷ್ಟ. ಇಟ್ ಇಸ್ ಡಿಫಿಕಲ್ಟ್ ಫಾರ್ ಯು ಟು ಫಾಲೋ. ವಿತ್ ಆಲ್ ದಿಸ್ ಇಟ್ ಇಸ್ ಡಿಫಿಕಲ್ಟ್ ಫಾರ್ ಯು ಟು ಫಾಲೋ. See, that is just now what he said. With his blessings, we hope that we understand his words correctly. And with his blessings, expecting only his grace, nothing else. We'll continue today. ಬುದ್ಧಿಯುಕ್ತೋ ಜಹಾತೀಹ ಉಭೇ ಸುಕೃತ ದುಷ್ಕೃತೆ ತಸ್ಮಾದ್ ಯೋಗಾಯ ಯುಜ್ಯಸ್ವ ಯೋಗ ಕರ್ಮಸು ಕೌಶಲಂ. ಬುದ್ಧಿಯುಕ್ತೋ ಜಹಾತೀಹ, ಜಹಾತಿ ಪ್ಲಸ್ ಇಹ, ಜಹಾತೀಹ ಉಭೇ ಸುಕೃತ ದುಷ್ಕೃತೆ ತಸ್ಮಾತ್ ಯೋಗಾಯ ಯುಜ್ಯಸ್ವ ಯೋಗ ಕರ್ಮಸು ಕೌಶಲಂ. ಬುದ್ಧಿಯುಕ್ತ ಜಹಾತಿ ಇಹ, ದೀಸ್ ವರ್ಡ್ಸ್ ಆರ್ ಬಿಗಿನಿಂಗ್ ಚರಣ. ಬುದ್ಧಿಯುಕ್ತ ಜಹಾತಿ ಇಹ ಉಭೇ ಸುಕೃತ ದುಷ್ಕೃತೆ. ಹೂ ಇಸ್ ಬುದ್ಧಿಯುಕ್ತ? ಲಾರ್ಡ್ ಈಸ್ ಮೇಕಿಂಗ್ ವೆರಿ ಕ್ಲಿಯರ್ ಟು ಅರ್ಜುನ. ಭಗವಂತ ಏನು ಹೇಳ್ತಾ ಇದ್ದಾನೆ ಅರ್ಜುನನಿಗೆ? ಯಾರು ನಿಜವಾಗ್ಲೂ ಬುದ್ಧಿಯುಕ್ತನಾಗಿದ್ದಾನೋ, ಇಹ ಅಂದ್ರೆ ಈ ಜನ್ಮದಲ್ಲಿಯೇ, ಇನ್ ದಿಸ್ ಬರ್ತ್ ಓನ್ಲಿ. ಇಹ ಮೀನ್ಸ್ ಇನ್ ದಿಸ್ ಬರ್ತ್ ಓನ್ಲಿ. ವೆರಿ ಇಂಟ್ರೆಸ್ಟಿಂಗ್, ವೆರಿ ಇಂಪಾರ್ಟೆಂಟ್ ವರ್ಡ್. ಇನ್ ದಿಸ್ ಬರ್ತ್ ಓನ್ಲಿ. ಸುಕೃತ ದುಷ್ಕೃತ ಉಭೆ ಜಹಾತಿ. The one who is an intelligent person, a wise person, a knowledgeable person. The outer meanings are so clear. ಬುದ್ಧಿಯುಕ್ತ ಅಂದ್ರೆ ಯಾರು? ವಿವೇಕಿಯಾದಂಥವನು, ತಿಳುವಳಿಕೆ ಇರತಕ್ಕಂಥವನು, ಯಾವುದು ಸತ್ಯ ಯಾವುದು ಅಸತ್ಯ ಇದು ಅರ್ಥ ಮಾಡಿಕೊಂಡಿರ್ತಕ್ಕಂಥವನು, ಪರಮಾರ್ಥ ಅಂದ್ರೇನು, ಪ್ರಪಂಚ ಅಂದ್ರೇನು, ಇದರ ಬಗ್ಗೆ ಕಲ್ಪನೆ ಸರಿಯಾಗಿ ಇಟ್ಕೊಂಡಿರ್ತಕ್ಕಂಥವನು ಅಂದರೆ ಜ್ಞಾನಿ ಅಂತ ಅರ್ಥ. ಇಲ್ಲಿ ಪರಮಾತ್ಮ ಏನು ಹೇಳ್ತಾ ಇದ್ದೇನೆ? ಬುದ್ಧಿಯುಕ್ತ ಅಂದರೆ ಯಾರಿಗೆ ನಿಜವಾದ ವಿವೇಕ ಇದೆಯೋ, ದ ಒನ್ ಹೂ ಹ್ಯಾಸ್ ಗಾಟ್ ಡಿಸ್ಕ್ರಿಮಿನೇಟರಿ ಪವರ್. ವಾಟ್ ಈಸ್ ನಿತ್ಯ, ವಾಟ್ ಈಸ್ ಅನಿತ್ಯ, ವಾಟ್ ಈಸ್ ಸತ್, ವಾಟ್ ಈಸ್ ಅಸತ್, ಹೀ ಈಸ್ ಕಾಲ್ಡ್ ಬುದ್ಧಿಯುಕ್ತ. ದ ಒನ್ ವಿತ್ ಬುದ್ಧಿ, one with real wisdom. In other words, it means jnani. Or a person who is a real mumukshu, ಸಂಸಾರದಿಂದ ಬಿಡುಗಡೆಗೆ ಹೊಂದಬೇಕು ಅಂತ ಕಾಯ್ತಾ ಇರತಕ್ಕಂಥವನು, ಆ ಮುಮುಕ್ಷು ಇಲ್ಲಿ ಬುದ್ಧಿಯುಕ್ತ. The one who knows that he is in bondage, the one who wants to cut this bondage of samsara, the one who wants to cross over this ocean of samsara, the one who doesn't want to return by rebirth antartha, buddhiyukta means. So buddhiyukta contains so many meanings. Antaha vyakti, if in case in this birth only gives up, gets rid of anta. Jahati means giving up. Yaru buddhivanta vyakti ಸುಕೃತ ಮತ್ತು ದುಷ್ಕೃತ ಎರಡನ್ನೂ ಈ ಜನ್ಮದಲ್ಲಿಯೇ ಅದನ್ನು ಬಿಟ್ಟು ಬಿಡ್ತಾನೋ ಅಂತಹ ವ್ಯಕ್ತಿ. ಸುಕೃತ ದುಷ್ಕೃತ ಮೀನ್ಸ್ ವಾಟ್? ಜಹಾತಿ ಸುಕೃತ ದುಷ್ಕೃತ ದುಷ್ಕೃತೆ. ಸುಕೃತ ಮೀನ್ಸ್, ಇನ್ ಸಿಂಪಲ್ ಟರ್ಮ್ಸ್, ಆಲ್ ಆಚಾರ್ಯಸ್ ಹ್ಯಾವ್ ಎಕ್ಸ್ಪ್ಲೈನ್ಡ್, ಇಟ್ ರೆಫರ್ಸ್ ಟು ವರ್ಚುಯಸ್ ಡೀಡ್ಸ್. ಪುಣ್ಯ ಫಲ, ದ ರಿವಾರ್ಡ್ ಫಾರ್ ವರ್ಚುಯಸ್ ಡೀಡ್ಸ್, ಪುಣ್ಯ. Sukrita means punya, dushkrita means papa, the unwanted rewards for our bad deeds. ನಾವು ಕೆಟ್ಟ ಕೆಲಸಗಳನ್ನ, ತಪ್ಪು ಕೆಲಸಗಳನ್ನ ಮಾಡಿದರೆ ಬರ್ತಕ್ಕಂಥ ಫಲ ಇದೆಯಲ್ಲ, ಅದು ಪಾಪದ ಫಲ, ಅದು ಪಾಪ ಅಂತ ಆಗುತ್ತೆ. ನಾವು ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದ್ರೆ ಪುಣ್ಯ ಸಂಚಯನ ಆಗ್ತಾ ಇರುತ್ತೆ, ಪುಣ್ಯ ನಮಗೆ ಸೇರ್ಕೊಳ್ತಾ ಇರುತ್ತೆ. ಒಳ್ಳೆಯ ಕೆಲಸಗಳನ್ನ ಮಾಡಿದರೆ ಪುಣ್ಯ ಬರುತ್ತೆ. ಆದ್ದರಿಂದ ಒಳ್ಳೆಯ ಕೆಲಸಗಳನ್ನೇ ಮಾಡಬೇಕು. ಕೆಟ್ಟ ಕೆಲಸಗಳನ್ನು ಮಾಡಿದರೆ ಪಾಪ ಬರುತ್ತೆ, ಅದನ್ನು ಬಿಡಬೇಕು. ಇದು ನಮ್ಮ ವೇದಗಳಲ್ಲಿರತಕ್ಕಂಥ ಮುಖ್ಯ ತತ್ವ ಉಪದೇಶಗಳು. ಅವರ್ ಶಾಸ್ತ್ರಾಸ್ ಡಿಕ್ಲೇರ್ ವೆರಿ ಕ್ಲಿಯರ್ಲಿ, ಟ್ರೈ ಟು ಡೂ ಓನ್ಲಿ ವರ್ಚುಯಸ್ ಡೀಡ್ಸ್, ಗಿವ್ ಅಪ್ ಆಲ್ ಬ್ಯಾಡ್ ಡೀಡ್ಸ್, ಈವಿಲ್ ಡೀಡ್ಸ್, ಬಿಕಾಸ್ ಯು ಅರ್ನ್ ಐದರ್ ಪುಣ್ಯ ಬೈ ವರ್ಚುಯಸ್ ಡೀಡ್ಸ್ ಆರ್ ಯು ಅರ್ನ್ ಪಾಪ ಓನ್ಲಿ ಬೈ ಬ್ಯಾಡ್ ಡೀಡ್ಸ್. So normally what
Lord is hinting here. The one who gives up the reward in the form of punya or the reward in the form of papa, ಎರಡರ ಬಗ್ಗೆನೂ ಆಸೆ ಇಲ್ಲ. ಪುಣ್ಯ ನನಗೆ ಬರಲಿ ಅನ್ನೋ ಆಸೆಯೂ ಇಲ್ಲ, ಪಾಪ ನನಗೆ ಬರಲಿ ಅನ್ನೋ ಆಸೆಯೂ ಇಲ್ಲ. ಅಂದರೆ ಕೆಲಸಗಳನ್ನ ಹೇಗೆ ಮಾಡ್ತಾನೆ ಅಂದರೆ ಪುಣ್ಯ ಫಲಾಪೇಕ್ಷೆಯಾಗಿ ಅಲ್ಲದೆ, ಪುಣ್ಯ ಫಲವನ್ನು ನಿರೀಕ್ಷೆ ಮಾಡದೆ ಕೆಲಸವನ್ನು ಮಾಡೋದು. ಸಾಮಾನ್ಯವಾಗಿ ನಮ್ಮ ಶಾಸ್ತ್ರಗಳು ಹೇಳುತ್ತೆ, ಅದೇ ವೇದಗಳಲ್ಲಿ ಕರ್ಮಕಾಂಡಗಳಲ್ಲಿ ಬರ್ತಕ್ಕಂತಹ ಕಾಮ್ಯ ಕರ್ಮಗಳು ಏನು ಹೇಳುತ್ತೆ, ಜ್ಯೋತಿಷ್ ಹೋಮ ಆದಿ ಹೋಮಗಳಾಗಲಿ, ಯಜ್ಞ ಹೋಮಗಳಾಗಲಿ, ಸಮಾಜದಲ್ಲಿ ಮಾಡ್ತಕ್ಕಂಥ ಒಳ್ಳೆ ಕೆಲಸಗಳನ್ನ ಏನು ವೇದಗಳು ಹೊಗಳುತ್ತೆ, ಕೆರೆ ಕಟ್ಸೋದಾಗಲಿ, ಬಾವಿ ತೋಡಿಸೋದಾಗಲಿ, ಆಸ್ಪತ್ರೆ ಕಟ್ಸೋದಾಗಲಿ, ದೇವಸ್ಥಾನ ಕಟ್ಸೋದಾಗಲಿ, 4 ಜನಕ್ಕೆ ಉಪಕಾರ ಮಾಡೋದು, ತೊಂದರೆಯವರಿಗೆ ನಾನು ಹಣ ಸಹಾಯ ಮಾಡ್ತಾ ಇದ್ದೇನೆ, ನಾನು ಇದೆಲ್ಲ ಮಾಡ್ತಾ ಇದ್ದೇನೆ ಯಾಕೆ ಅಂದರೆ ನನಗೆ ಪುಣ್ಯ ಬರುತ್ತೆ. ಪುರೋಹಿತರು, ಶಾಸ್ತ್ರವೇತ್ತರು, ಪಂಡಿತರು ಅದನ್ನೇ ಹೇಳ್ತಾರೆ, ನೋಡಪ್ಪ ಈ ಕೆಲಸ ಮಾಡು, ನಿನಗೆ ಪುಣ್ಯ ಬರುತ್ತೆ, ನೀನು ಸ್ವರ್ಗಕ್ಕೆ ಹೋಗ್ತೀಯ, ಅಥವಾ ನಿನಗೆ ಉತ್ತಮ ಜನ್ಮ ಬರುತ್ತೆ, ನಿನಗೆ ಐಶ್ವರ್ಯ ಬರುತ್ತೆ, ಆರೋಗ್ಯ ಬರುತ್ತೆ. ಸೊ ನಾನು ಇದೆಲ್ಲ ಪಡಿಬೇಕು ಅಂತ ಒಳ ಆಸೆಯಿಂದ ಪುಣ್ಯದ ಕೆಲಸಗಳನ್ನೇ ಮಾಡ್ತೇನೆ. ಜನಗಳು ಹೊಗಳ್ತಾರೆ, ಜನಗಳು ಒಳ್ಳೆ ಕೆಲಸ ಆಯಿತು, ನನಗೆ ಪುಣ್ಯ ಸಂಪಾದನೆ ಆಯಿತು, ನನಗೆ ಪುಣ್ಯ ಸಂಪಾದನೆ ಆಯಿತು ಅನ್ನೋ ಭಾವದಿಂದ ನಾನು ಕೆಲಸ ಮಾಡಿದರೆ ಅದು ಕರ್ಮಯೋಗ ಅಲ್ಲ. ಸೊ ಯಾರು ಪುಣ್ಯ ಪಾಪ ಎರಡನ್ನೂ ಭಗವಂತನಿಗೆ ಬಿಟ್ಟುಬಿಡ್ತಾರೋ ಅಂತ. ರಾಮಕೃಷ್ಣ ಪರಮಹಂಸ ಹ್ಯಾಸ್ ಮೇಡ್ ದಿಸ್ ಪಾಯಿಂಟ್ ಸೋ ಕ್ಲಿಯರ್ ಇನ್ ಹಿಸ್ ಟೀಚಿಂಗ್ಸ್ ಟು ಹಿಸ್ ಡಿಸೈಪಲ್ಸ್. You know what he used to tell? How we should pray to the God. He used to tell that point so clearly. You pray in such a way to the God Almighty that whatever work I am doing, the reward you only take it. ಪರಮಾತ್ಮ, ನನಗೆ ಪುಣ್ಯವೂ ಬೇಡ, ಪಾಪವು ಎಲ್ಲವೂ ನಿನಗೆ ಬಿಟ್ಟಿದ್ದು, ಎಲ್ಲವೂ ನಿನಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಐ ಆಮ್ ಆಫರಿಂಗ್ ಎವ್ರಿಥಿಂಗ್ ಟು ಯು, ದಿ ಎಫೆಕ್ಟ್ ಆಫ್ ದ ಗುಡ್ ಡೀಡ್ ಆರ್ ದ ಬ್ಯಾಡ್ ಡೀಡ್ಸ್. ನೌ ಎ ಕ್ವಶನ್ ವಿಲ್ ಕಮ್. If I do bad deeds, evil karma, the effect is bad only. ಪಾಪದ ಕೆಲಸಗಳನ್ನ ಮಾಡಿದರೆ ನನಗೆ ಪಾಪ ಬರೋದು ಗ್ಯಾರಂಟಿ. ಅದನ್ನು ಭಗವಂತನಿಗೆ ಕೊಟ್ಬಿಟ್ರೆ ನನ್ನ ಪಾಪ ಹೋಗುತ್ತಾ? ಕ್ವಶನ್. ದ ಆನ್ಸರ್ ಇಸ್ ವೆರಿ ಕ್ಲಿಯರ್ ಇನ್ ಶಾಸ್ತ್ರಾಸ್ and in Lord saying later and also in Upanishads. The answer is very clear. If I do evil deeds, ಪಾಪದ ಕೆಲಸಗಳನ್ನ ಮಾಡಿದರೆ ನನಗೆ ಪಾಪ ಬರೋದು ಗ್ಯಾರಂಟಿ. ಐ ವಿಲ್ ಬಿ ಕ್ಯಾರಿಂಗ್ ದ ಲೋಡ್ ಆನ್ ಮೈ ಬ್ಯಾಕ್ ಆಫ್ಟರ್ ದ ಡೆತ್. ದಟ್ ವಿಲ್ ನಾಟ್ ಗೋ ಅವೇ. ದಟ್ ಕೆನಾಟ್ ಗೋ ಅವೇ ಬೈ ಆಫರಿಂಗ್ ದ ಈವಿಲ್ ಡೀಡ್ಸ್ ಟು ಗಾಡ್. ಪರಮಾತ್ಮ, ನಾನು ಪಾಪದ ಕೆಲಸ ನಿನಗೆ ಅರ್ಪಣೆ ಮಾಡ್ತೀನಿ ಅಂತ ಹೇಳಿ, ಇಫ್ ಐ ಕಿಲ್ ಸಂಬಡಿ ವ್ಯಾಂಟನ್ಲಿ ಟುಡೇ, ಇಫ್ ಐ ರಾಬ್ ಸಂಬಡಿ, ಒಬ್ಬನಿಗೆ ತೊಂದರೆ ಕೊಟ್ಟರೆ, ಒಬ್ಬನ ಕೊಲೆ ಮಾಡಿದರೆ, ಕಳ್ಳತನ ಮಾಡಿದರೆ, ದರೋಡೆ ಮಾಡಿದರೆ, ಎಲ್ಲವನ್ನು ಮಾಡಿಬಿಟ್ಟು ಪರಮಾತ್ಮ ನಾನು ನಿನಗೆ ಅರ್ಪಿಸ್ತಾ ಇದ್ದೇನೆ, ಈ ಪಾಪಗಳನ್ನು ಅರ್ಪಿಸ್ತಾ ಇದ್ದೇನೆ ಅಂದರೆ ಭಗವಂತನಿಗೆ ಅದು ಸೇರಲ್ಲ. ಪಾಪ ಯಾಕೆ ಸೇರಲ್ಲ ಅಂದರೆ, ದಟ್ ಈಸ್ ವಿ ಆರ್ ನಾಟ್ ಎಂಟೈಟಲ್ಡ್ ಟು ಡೂ ದಟ್. ಐ ಆಮ್ ಡೂಯಿಂಗ್ ದಟ್ so that the other party, the other person, other individual is always affected. ಮತ್ತೊಬ್ಬರಿಗೆ ತೊಂದರೆ ಕೊಡುವಂಥದ್ದು, ಅದರ ಫಲವನ್ನು ನಾನೇ ಅನುಭವಿಸಬೇಕೇ ಹೊರತು ಭಗವಂತ ತಗೊಳ್ಳಲ್ಲ. ದಟ್ ಇಸ್ ವೆರಿ ಕ್ಲಿಯರ್. ಏನು ಮಾಡಬಹುದು? ನನ್ನ ಪುಣ್ಯ ಸಂಪಾದನೆಯನ್ನು ಬಿಟ್ಬಿಡಬಹುದು ಅನ್ನೋ ದೃಷ್ಟಿಯಿಂದ ಇಲ್ಲಿ ಭಗವಂತ ಏನು ಹೇಳ್ತಾ ಇದ್ದಾನೆ, ಸುಕೃತ ದುಷ್ಕೃತ ಎಲ್ಲವನ್ನೂ ಬಿಟ್ಟು ಬಿಡಬೇಕು ಅಂದ್ರೆ ಅರ್ಥ ಏನು? ಯಾವುದೇ ಕೆಲಸವನ್ನ ನಾನು ಮಾಡಿದಾಗ ಭಗವತ್ ಸಮರ್ಪಣ ರೀತಿಯಿಂದ ಈಶ್ವರ ಪ್ರೀತ್ಯರ್ಥವಾಗಿ ಮಾಡೋದೆಲ್ಲ ನಿನಗೆ ಅರ್ಪಣೆಯಪ್ಪ. ಆಲ್ ದಟ್ ಐ ಡೂ ಐ ಆಫರ್ ಟು ಯು. ಐ ಡೋಂಟ್ ವಾಂಟ್ ಎನಿ ರಿವಾರ್ಡ್, ಐ ಡೋಂಟ್ ಎಕ್ಸ್ಪೆಕ್ಟ್ ಎನಿ ರಿವಾರ್ಡ್. ವಿತ್ ದಟ್ ಐಡಿಯಾ ಓನ್ಲಿ ಐ ಹ್ಯಾವ್ ಟು ಡೂ ದ ವರ್ಕ್. ಸೊ ದ ಒನ್ ಹೂ ಡಸ್ ಇಟ್, ಹಿ ಈಸ್ ಅ ರಿಯಲ್ ಕರ್ಮಯೋಗಿ. ಅಂಥವನು ಬುದ್ಧಿಯುಕ್ತ. ಅಂಥವನು ವೆನ್ ಹಿ ಗಿವ್ಸ್ ಔಟ್, when he casts off all such rewards in this very life itself, what happens? buddhi yukto jahati ha ube sukrita dushkrute tasmat yogaya yujyasva yoga karmasu kaushalam. So such a person is called buddhi yukta or a wise man.
So you also think in that direction, Arjuna. Tasmat, because of that, yogaya yujyasva. Antaha buddhi yogadalli ninnanna ತೊಡಗಿಸ್ಕೋ. You indulge in such yoga. Don't bother about the rewards. Indulge in that such yoga. ಯಾಕೆ ಅಂದರೆ ಯೋಗ ಕರ್ಮಸು ಕೌಶಲಂ. Only with such yoga, all your actions, if you weigh in one direction, kamya karmas, and this yoga where there is no personal desire, this becomes the most elevated one ಅಂತ. ತಕಡಿಲಿ ತೂಗು ಹಾಕಿದರೆ ಎಲ್ಲ ರೀತಿಯ ಕರ್ಮಗಳು ನಾವು ಮಾಡೋದನ್ನ ಒಂದು ಕಡೆ ಇಟ್ಬಿಟ್ಟು ಕೇವಲ ಬುದ್ಧಿಯುಕ್ತನಾಗಿ ಬುದ್ಧಿಯೋಗದಿಂದ ನಿಷ್ಕಾಮ ಭಾವದಿಂದ ಮಾಡತಕ್ಕಂಥ ಕರ್ಮನ ಒಂದು ಕಡೆ ಹಾಕಿದರೆ ಯಾವ ತಟ್ಟೆ ಭಾರ ಆಗುತ್ತೆ ಅಂದರೆ ಯೋಗ ಬುದ್ಧಿಯಿಂದ ಮಾಡ್ತಕ್ಕಂಥ ಕರ್ಮ ಅಂದರೆ ನಿಷ್ಕಾಮ ಕರ್ಮ ಎಲ್ಲಕ್ಕಿಂತ ಮೇಲು, ಈಸ್ ಹೈಯರ್ ದೆನ್ ಆಲ್ ಟೈಪ್ಸ್ ಆಫ್ ಕರ್ಮಾಸ್. ದ ನಿಷ್ಕಾಮ ಕರ್ಮ ಈಸ್ ದಿ ಹೈಯೆಸ್ಟ್ ಫಾರ್ಮ್, ಹೈಯೆಸ್ಟ್ ಟೈಪ್ ಆಫ್ ಆಕ್ಷನ್ ವೆನ್ ಕಂಪೇರ್ ಟು ಆಲ್ ಅದರ್ ಕರ್ಮಾಸ್ ಅಂತ ಅರ್ಥ. ಆದ್ದರಿಂದ ಏನು ಹೇಳ್ತಾ ಇದ್ದೇನೆ ಭಗವಂತ, ತಸ್ಮಾತ್ ಯೋಗಾಯ ಯುಜ್ಯಸ್ವ, ಡೂ ಯುವರ್ ಆಕ್ಷನ್ಸ್ ವಿತ್ ಯೋಗ ಬುದ್ಧಿ, ಬಿಕಾಸ್ ಇನ್ ಆಲ್ ಆಕ್ಷನ್ಸ್ the actions with yoga buddhi is the highest. Yoga karmasu kaushalam. That means what? Our Gurudev has made this point very clear. Yoga karmasu, compared to all actions we do, in all our actions when you compare, only yoga kaushalam, the action with yoga bhava, action with buddhi yoga, action with nishkama bhava, what we do, adu kaushalam, proficient. So it means yoga karmasu kaushalam means proficiency in action with equanimous mind, proficiency in our action with equanimity of the mind. ಸಮತ್ವ ಬುದ್ಧಿಯಿಂದ ಮಾಡತಕ್ಕಂಥ ಕರ್ಮಗಳು ಬುದ್ಧಿಯೋಗ ಅಂತ ಕರೆಸ್ಕೊಳ್ಳುತ್ತೆ. ಹಿಂದೆ ಹೇಳಿಬಿಟ್ಟಿದ್ದಾನೆ, ಹಿಂದಿನ ಶ್ಲೋಕಗಳಲ್ಲಿ ಬಂದ್ಬಿಡುದು, ಸಮತ್ವಂ ಯೋಗ ಉಚ್ಯತೆ ಅಂತ. ಸಿದ್ಧ ಸಿದ್ಧ್ಯೋ ಸಮೋ ಭೂತ್ವ ಸಮತ್ವಂ ಯೋಗ ಉಚ್ಯತೆ. ಸಮಸ್ಥಿತಿ ಅಂದರೆ ಮನಸ್ಸಿನ ಸ್ಥಿತಿ, ಬ್ಯಾಲೆನ್ಸ್ಡ್ ಮೈಂಡ್, ಈಕ್ವಾನಿಮಸ್ ಮೈಂಡ್, ನಾಟ್ ಬಾದರ್ಡ್ ಅಬೌಟ್ ದ ರಿಸಲ್ಟ್ಸ್ ಅಂತ ಅರ್ಥ. ವಿತ್ ದಟ್ ಐಡಿಯಾ ಇಫ್ ಐ ಡೂ, ದೆನ್ ದಟ್ ಈಸ್ ವಾಟ್ ಈಸ್ ರಿಕ್ವೈರ್ಡ್. ಯು ಆರ್ ಕಾಲ್ಡ್ ಆಸ್ ಅ ವೈಸ್ ಮ್ಯಾನ್. ಯಾಕೆ? ವೈ? ಬಿಕಾಸ್ next shloka is continuation of this. Why Lord says you must become a person with buddhi, ಬುದ್ಧಿಯುಕ್ತನಾಗಿ ನೀನು ಯಾಕೆ ಮಾಡಬೇಕು ಅಂತಂದರೆ ಮುಂದಿನ ಶ್ಲೋಕದಲ್ಲಿ ಬರುತ್ತೆ. ಕರ್ಮಜಂ ಬುದ್ಧಿಯುಕ್ತಾ ಹಿ ಫಲಂ ತ್ಯಕ್ತ್ವಾ ಮನೀಷಿಣಃ ಜನ್ಮಬಂಧ ವಿನಿರ್ಮುಕ್ತಾ ಪದಂ ಗಚ್ಚಂತನಾಮಯಂ. ಗಚ್ಚಂತಿ ಪ್ಲಸ್ ಅನಾಮಯಂ, ಗಚ್ಚಂತ್ಯನಾಮಯಂ. ದ ರೀಸನ್ ಹಿ ಗಿವ್ಸ್, ಈ ಶ್ಲೋಕದಲ್ಲಿ ಭಗವಂತ ಏನು ಹೇಳ್ತಾ ಇದ್ದಾನೆ, ಕರ್ಮಜಂ ಬುದ್ಧಿಯುಕ್ತಾ ಹಿ ಫಲಂ ತ್ಯಕ್ತ್ವಾ ಮನೀಷಿಣಃ. ನೌ ದ ಆನ್ಸರ್ ಫಾರ್ ದ ಪ್ರೀವಿಯಸ್ ಶ್ಲೋಕ ಹಿ ಈಸ್ ಗಿವಿಂಗ್ ಹಿಯರ್. ಪ್ರೀವಿಯಸ್ ಶ್ಲೋಕದಲ್ಲಿ, ಹಿಂದಿನ ಶ್ಲೋಕದಲ್ಲಿ ಭಗವಂತ ಏನು ಹೇಳಿದ ಅಂದರೆ, ಬುದ್ಧಿಯುಕ್ತ ಆದಂತಹ ವ್ಯಕ್ತಿ ಈ ಜನ್ಮದಲ್ಲಿಯೇ, ಈ ಇಹ ಜನ್ಮದಲ್ಲಿಯೇ ಪಾಪ ಪುಣ್ಯ ಎರಡನ್ನೂ ಬಿಟ್ಬಿಡ್ತಾನೆ, ಅದರ ಬಗ್ಗೆ ಯೋಚನೆ ಮಾಡಲ್ಲ ಕರ್ಮ ಮಾಡ್ತಾ ಇರಬೇಕಾದ್ರೆ ಅಂತ ಹೇಳಿದೆ. ಯಾಕೆ? ವೈ? ಬಿಕಾಸ್ ಹಿ ಮೀನ್ಸ್, ನಾವು ಇದು ಎಕ್ಸ್ಪ್ಲೈನಿಂಗ್. ಬುದ್ಧಿಯುಕ್ತ ಮನೀಷಿಣಃ ಕರ್ಮಜಂ ಫಲಂ ತ್ಯಕ್ತ್ವಾ. ಬುದ್ಧಿಯುಕ್ತ ಮನೀಷಿಣಃ, ಬುದ್ಧಿಯೋಗದಿಂದ ಕೂಡಿರತಕ್ಕಂತಹ ವ್ಯಕ್ತಿ, ದ ಒನ್, ದ ವೈಸ್ ಮ್ಯಾನ್ ವಿತ್ ದಿಸ್ ನಿಷ್ಕಾಮ ಭಾವ, ದ ವೈಸ್ ಮ್ಯಾನ್ ವಿತ್ ನಿಷ್ಕಾಮ ಭಾವ. ಬುದ್ಧಿಯುಕ್ತ ಮನೀಷಿಣಃ ಕರ್ಮಜಂ ಫಲಂ ತ್ಯಕ್ತ್ವಾ. ಕರ್ಮಜಂ ಇನ್ ಆಲ್ ಇಸ್ ಆಕ್ಷನ್ಸ್, ತನ್ನ ಎಲ್ಲ ಕರ್ಮಗಳಲ್ಲಿ ಫಲಂ ತ್ಯಕ್ತ್ವ, ಅದರ ಫಲದ ಬಗ್ಗೆ ಆಸೆ ಮಾಡದೆ ಅದರ ಫಲವನ್ನು ಬಿಟ್ಬಿಟ್ಟು, now he gives up even the idea of thinking about the reward. He is desireless. He does actions without desire about the reward.
ವೆನ್ ಎ ಪರ್ಸನ್ ಡಸ್ ಲೈಕ್ ದಟ್ ಹಿಸ್ ಕರ್ಮಾಸ್, ಯಾವುದು? ವೆನ್ ಸಚ್ ಎ ಬುದ್ಧಿಯುಕ್ತ ಮನೀಷಿಣಃ ಫಲಂ ತ್ಯಕ್ತ್ವಾ ಕರ್ಮಜಂ, ಅಂಡರ್ಸ್ಟುಡ್ ಪಾಯಿಂಟ್? ವೆನ್ ಹಿ ಪರ್ಫಾರ್ಮ್ಸ್ ಹಿಸ್ ಆಕ್ಷನ್ಸ್, ಫಲದ ಆಸೆ ಇಲ್ಲದೆ ತನ್ನ ಕೆಲಸಗಳನ್ನು ಮಾಡ್ತಾ ಇರತಕ್ಕಂತಹ ಮನುಷ್ಯ, ನಿಷ್ಕಾಮ ಭಾವದಲ್ಲಿ ತನ್ನ ಕರ್ಮವನ್ನು ಮಾಡತಕ್ಕಂತಹ ಮನುಷ್ಯ ಏನಾಗ್ತಾನೆ? ನೆಕ್ಸ್ಟ್ ಲೈನ್ ಈಸ್ ವೆರಿ ಕ್ಲಿಯರ್. ಜನ್ಮ ಬಂಧ ವಿನಿರ್ಮುಕ್ತಾ ಪದಂ ಗಚ್ಚಂತಿ ಅನಾಮಯಂ. ನೌ ದಿಸ್ ಈಸ್ ವಾಟ್ ಅವರ್ ಗುರುದೇವ್ ವಾಸ್ ಹಿಂಟಿಂಗ್ ಇಟ್. ಜನ್ಮ ಬಂಧ ವಿನಿರ್ಮುಕ್ತಾ ಪದಂ ಗಚ್ಚಂತಿ ಅನಾಮಯಂ. ಸಚ್ ಎ ಪರ್ಸನ್, ಯಾರು? ಬುದ್ಧಿಯುಕ್ತ ಮನೀಷಿಣಃ, ನಿಷ್ಕಾಮ ಭಾವದಿಂದ ಬುದ್ಧಿಯೋಗದಲ್ಲಿ ಸಮಾಹಿತನಾಗಿ ಸಮತ್ವ ಭಾವದಿಂದ ಯೋಗ ಬುದ್ಧಿಯಿಂದ ಅಂತ ಅರ್ಥ. ಯಾರು ತನ್ನ ಕರ್ಮಗಳನ್ನು ಮಾಡ್ತಾ ಇದ್ದಾರೋ, ಕೆಲಸಗಳನ್ನು ಮಾಡ್ತಾ ಇದ್ದಾರೋ, ಯಾವ ರೀತಿ ಅಂದರೆ ಫಲಂ ತ್ಯಕ್ತ್ವ, ಫಲದ ಮೇಲೆ ಆಸೆ ಇಲ್ಲದೆ ಕೆಲಸಗಳನ್ನ ಮಾಡ್ತಾ ಇದ್ರೆ, ಅಂದರೆ ಇಫ್ ಎ ಪರ್ಸನ್, ಇಫ್ he really understands what is karma yoga and if he really follows, practices the karma yoga ಅಂತ ಅರ್ಥ, then what happens? If you follow really by understanding what actually karma yoga means, then what happens? Lord is promising here, please remember, Acharyas are very clear on this. All the three great Acharyas have given beautiful verdict on this. Janma bandha vinirmuktaah padam gachanti anamayam. Anamayam word is opposite to the word amayam. Amayam means a path with riddles and obstacles. A way, a road filled with obstacles. ನಮಗೆ ಒಂದು ದಾರಿನಲ್ಲಿ ಬರೀ ಮುಳ್ಳು ಕಲ್ಲುಗಳು ತುಂಬಿದ್ರೆ, ಗುಂಡಿಗಳಿದ್ರೆ, ನೀರು ತುಂಬಿದ್ರೆ, ರಸ್ತೆನೇ ಇಲ್ಲದೆ ಇದ್ರೆ ನಾವು ಅಂಥ ಜಾಗದಲ್ಲಿ ಹೋಗ್ಬೇಕಾದ್ರೆ ಬಿದ್ದು ಹೋಗೋದು ಸಹಜ. ಅದೇ ಒಂದು ರಸ್ತೆ ಬಹಳ ಚೆನ್ನಾಗಿದ್ರೆ, ಹೈವೇ ಥರ ಇದ್ರೆ ಆರಾಮಾಗಿ ನಡ್ಕೊಂಡು ಹೋಗ್ತೇವೆ ಅಂತ ಅರ್ಥ. ಸೊ ಆಮಯಂ ಮೀನ್ಸ್ ಎ ವೇ ಆರ್ ಎ ಪಾತ್ ಫಿಲ್ಡ್ ವಿತ್ ಆಬ್ಸ್ಟಕಲ್ಸ್. ಆಪೋಸಿಟ್ ಅನಾಮಯಂ, ಎ ಬ್ಯೂಟಿಫುಲ್ ವೇ, ಎ ಕ್ಲಿಯರ್ ವೇ, ಎ ಕ್ಲಿಯರ್ ಕಟ್ ರೋಡ್ ವೇರ್ ಈಸಿಲಿ ವಿ ವಾಕ್ ಥ್ರೂ ಅನ್ನೋ ಅರ್ಥ ಅನಾಮಯಂ. ಸೊ ವಿಥೌಟ್ ಆಬ್ಸ್ಟಕಲ್ಸ್ ಏನಾಗತ್ತೆ? ಜನ್ಮಬಂಧ ವಿನಿರ್ಮುಕ್ತ. ದಿಸ್ ಬಾಂಡೇಜ್ ಆಫ್ ಬೀಯಿಂಗ್ ಬಾರ್ನ್ again and again, this bondage of cycle and death, nirmukta. So we cross over cycle of birth and death, ಅಂದ್ರೆ ಜನ್ಮ ರಾಹಿತ್ಯ ಸ್ಥಿತಿ. ಅದರಿಂದ ಏನಾಗುತ್ತೆ? ಒನ್ಸ್ ಯು ಕ್ರಾಸ್ ಓವರ್, ಪದಂ ಗಚ್ಚಂತಿ ಅನಾಮಯಂ, you reach the final beatitude, Paramapada, Vaikuntha, Brahmaloka, or you merge and become one with God. ಇಲ್ಲಿ ದ್ವೈತದಲ್ಲೂ ಹೇಳಬಹುದು, ಅದ್ವೈತದಲ್ಲೂ ಭಾವ ಬರುತ್ತೆ. ದ್ವೈತ ಇಂಟರ್ಪ್ರಿಟೇಷನ್ ಈಸ್, ಅಂತಹ ವ್ಯಕ್ತಿ ಜನ್ಮ ಬಂಧನವನ್ನು ಮೀರಿ ಸಾವಿನ ನಂತರ, ದೇಹ ಬಿಟ್ಟ ನಂತರ, ಮರಣದ ನಂತರ, ಆಫ್ಟರ್ ಡೆತ್, ಸಚ್ ಎ ಪರ್ಸನ್ ಹೂ ಇಸ್ ಅ ರಿಯಲ್ ಕರ್ಮಯೋಗಿ ವಿಲ್ ಎಂಟರ್ ಇನ್ ಟು ವೈಕುಂಠ ಲೋಕ. ದಟ್ ಈಸ್ ದ್ವೈತ ಸಿದ್ಧಾಂತ ಇಂಟರ್ಪ್ರಿಟೇಷನ್ ಆರ್ ವಿಶಿಷ್ಟಾದ್ವೈತ ಇಂಟರ್ಪ್ರಿಟೇಷನ್. ಸಚ್ ಎ ಪರ್ಸನ್ ಬುದ್ಧಿಯುಕ್ತ ಮನೀಷಿಣಃ ಕರ್ಮಜಂ ಫಲಂ ತ್ಯಕ್ತ್ವಾ. ದ ಪರ್ಸನ್ ಹೂ ಇಸ್ ಅ ರಿಯಲ್ ಕರ್ಮಯೋಗಿ after death will enter Paramapada, Vaikuntha Loka. He will not come back. Such a Jivatma will not come back. He will not enter into again rebirth. ಅವನಿಗೆ ಪುನರ್ಜನ್ಮ ಇಲ್ಲ, ಜನ್ಮರಾಹಿತ್ಯ ಸ್ಥಿತಿ. He has crossed over. That is mukti, entering Vaikuntha Loka. It can also be interpreted as by Acharya Shankara. Janma bandha vinirmukta padam gachanti means, what is that padam?
ಯು ಬಿಕಮ್ ಒನ್ ವಿತ್ ಬ್ರಹ್ಮನ್. ಈ ಜನ್ಮದಲ್ಲಿಯೇ ದೇಹ ಇರಬೇಕಾದ್ರೇನೆ ಶರೀರ ಬೀಳುವ ಮೊದಲೇ ಜೀವನ್ಮುಕ್ತನಾಗ್ತಾನೆ ಅಂತನೂ ಅರ್ಥ. ಆಸ್ ಪರ್ ಅದ್ವೈತ ಇಂಟರ್ಪ್ರಿಟೇಷನ್ ಆಚಾರ್ಯ ಹ್ಯಾಸ್ ಗಿವನ್, ಜನ್ಮ ಬಂಧ ವಿನಿರ್ಮುಕ್ತ ಪದಂ ಗಚ್ಚಂತಿ ಮೀನ್ಸ್ ಯು ಅಟೈನ್ ದ ಬ್ರಹ್ಮಭಾವ, ಯು ಬಿಕಮ್ ಒನ್ ವಿತ್ ಪರಬ್ರಹ್ಮ, ಯು ಬಿಕಮ್ ಒನ್ ವಿತ್ ಗಾಡ್ ಅಂದ ಅರ್ಥ ಏನು? ಯು ಅಂದ್ರೆ ನಾಟ್ ದ ಬಾಡಿ, ದ ಇನ್ನರ್ ಕಾನ್ಷಿಯಸ್ನೆಸ್, ದ ಇನ್ನರ್ ಚೈತನ್ಯ. You lose your ego, you lose your ahankara, then you lose your body consciousness, you lose your I-ness, everything is lost. ಅಹಂಕಾರ ನಿರ್ಮುಕ್ತನಾಗಿ ಶರೀರ ಭಾವದಿಂದ ಬಿಡುಗಡೆ ಹೊಂದಿ, ನಾನು ಅಂದ್ರೆ ಶರೀರ ಅಲ್ಲ, ನಾನು ಅಂದ್ರೆ ಮನಸ್ಸು ಅಲ್ಲ, ನಾನು ಅಂದ್ರೆ ಬುದ್ಧಿಯೂ ಅಲ್ಲ, ನಾನು ಅಂದ್ರೆ ಆತ್ಮಸ್ವರೂಪ, ಈ ಭಾವದಲ್ಲೇ ತನ್ಮಯತೆ ಬಂದ್ಬಿಡುತ್ತೆ. ಕರ್ಮಯೋಗಿಗೆ, ನಿಜವಾದ ಕರ್ಮಯೋಗಿಗೆ ಬಂದ್ಬಿಡುತ್ತೆ. ಭಗವಂತನ ಕೃಪೆಯಿಂದ ಬರುತ್ತೆ. ಭಗವಂತ ಹೇಳ್ತಾ ಇರೋ ಮಾತಿದು. ಪರಮ ಪದವನ್ನು ಸೇರ್ತಾನೆ ಅಂದ್ರೆ ಇಲ್ಲಿ ಅವನು ಬ್ರಹ್ಮಭಾವವನ್ನು ಹೊಂತಾನೆ, ಅಂದ್ರೆ ಜೀವನ್ಮುಕ್ತನಾಗ್ತಾನೆ. ಹಿ ವಿಲ್ ಬಿ ಎಮಾನ್ಸಿಪೇಟೆಡ್ ಇನ್ ದಿಸ್ ಬರ್ತ್ ಇಟ್ ಸೆಲ್ಫ್, ಈವನ್ ಬಿಫೋರ್ ಡೆತ್. ಸೊ ಬೋತ್ ದ ಇಂಟರ್ಪ್ರಿಟೇಷನ್ಸ್ ಆರ್ ದೇರ್. ಬಟ್ ದಿ ಪಾಯಿಂಟ್ ಈಸ್, ರಿಮೆಂಬರ್ ದಿ ಬೇಸಿಕ್ ಟ್ರೂತ್. Lord has made it very clear. If you are a real karma yogi, you will understand your nature. You will know the reality ultimately. You will understand your real nature ultimately. You will never come back to the earth for rebirth. ಮತ್ತೆ ಮತ್ತೆ ನಿನಗೆ ಜನ್ಮ ಇಲ್ಲ ಅಂದ್ರೆ ಅರ್ಥ ಏನು? ಜೀವನ್ ಮುಕ್ತಾವಸ್ಥೆ. ಮುಕ್ತಿಯನ್ನು ಹೊಂದುತ್ತೆಯ, ಮೋಕ್ಷವನ್ನು ಪಡೀತೀಯಪ್ಪ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಅದು ಅರ್ಥ ಇದೆ. ಅಂದ್ರೆ ಜನ್ಮ ಬಂಧನದಿಂದ ಬಿಡುಗಡೆ ಮತ್ತು ಶಾಶ್ವತ ಪದವನ್ನು ಹೊಂದೋದು ಅಂತಂದ್ರೆ ಅದು ಯಾವಾಗ ಸಾಧ್ಯ? ನಿಸ್ವಾರ್ಥನಾಗಿ ನಿಷ್ಕಾಮ ಭಾವದಲ್ಲಿ ಕರ್ಮಯೋಗವನ್ನು ಮಾಡ್ತಾ ಇದ್ರೆ ಅನ್ನೋ ಅರ್ಥ. ಒಂದು ವಿಷಯ ಇಲ್ಲಿ ನೆನ್ಪಿಟ್ಕೊಳ್ಬೇಕು. ನಿಷ್ಕಾಮ ಭಾವದಿಂದ ಕರ್ಮಯೋಗದಲ್ಲೇ ನಾನು ತೊಡಗಿದರೆ ಭಗವಂತನನ್ನು ಸೇರೋದು ನಿಶ್ಚಿತ ಅಂತ ಭಗವಂತನೇ ಹೇಳ್ತಾ ಇದ್ದಾನೆ. ಇದು ಯಾರಿಗೆ ಅರ್ಥ ಆಗುತ್ತೆ? ದ ಒನ್ ಬೈ ದ ಗ್ರೇಸ್ ಆಫ್ ಗಾಡ್, ಬಿಕಾಸ್ ಆಫ್ ದಿ ಪ್ರೀವಿಯಸ್ ಬರ್ತ್ ಸುಕೃತ, previous birth, good deeds, the one who has found his guru, the one who has become suddenly spiritual, either from childhood or later, whatever it is, the one who has understood the real purpose of life, the one who has understood the folly of the samsara, the one who knows that the real happiness is different, the real bliss is different. ನಿಜವಾದ ಆನಂದ, ಶಾಶ್ವತವಾದ ಆನಂದ, ಅದನ್ನು ನಾನು ಹೊಂದಬೇಕು. ಪ್ರಾಪಂಚಿಕ ವಸ್ತುಗಳಲ್ಲಿ ನಿಜವಾದ ಆನಂದ, ಶಾಶ್ವತವಾದ ಆನಂದ ಇಲ್ಲ. ದ ಎಟರ್ನಲ್ ಹ್ಯಾಪಿನೆಸ್ ಆರ್ ಬ್ಲಿಸ್ ಕ್ಯಾನ್ ನಾಟ್ ಬಿ ಒಬ್ಟೈನ್ಡ್ ಬೈ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್. ದ ವೇ ದ ಒನ್ ವೆನ್ ಹಿ ಥಿಂಕ್ಸ್ ಲೈಕ್ ದ್ಯಾಟ್, ಓನ್ಲಿ ಸಚ್ ಪರ್ಸನ್ಸ್ ಆರ್ ಏಬಲ್ ಟು ಡೂ ಕರ್ಮಯೋಗ ವೆರಿ ಕ್ಲಿಯರ್ಲಿ. They can understand this very clearly. Others who are in ajnana, who are in the sleepy mode, as our Gurudev writes, who are more of tamoguna, possessed more of tamoguna, only more and more tamoguna is manifested in their life and more rajoguna is manifested in their life. ಯಾರು ಹೆಚ್ಚಿನ ಮಟ್ಟಿಗೆ ಸಂಸ್ಕಾರಗಳಿಂದ, ಹಿಂದಿನ ಜನ್ಮದ ಸಂಸ್ಕಾರಗಳಿಂದ ಹೆಚ್ಚು ಹೆಚ್ಚು ತಮೋಗುಣಿಗಳಾಗಿ ರಜೋಗುಣಿಗಳಾಗಿರ್ತಾರೋ ಅವರು ಅಜ್ಞಾನದಲ್ಲಿ ಇರೋದ್ರಿಂದ ಅವರಿಗೆ ನಾನು ಬಂಧನದಲ್ಲಿ ಇದ್ದೇನೆ ಅಂತಲೇ ಗೊತ್ತಾಗಲ್ಲ. ದೇ ಡೋಂಟ್ ಇವನ್ ನೋ ದಟ್ ದೇ ಆರ್ ಇನ್ ಬಾಂಡೇಜ್. ದಟ್ ಈಸ್ ಇಗ್ನೋರೆನ್ಸ್. ದಟ್ ಈಸ್ ಮೂಲ ಅವಿದ್ಯ, ಮೂಲ ವಿದ್ಯ. ದೇ ಆರ್ ಇನ್ ಇಗ್ನೋರೆನ್ಸ್, ದೇ ಆರ್ ಇನ್ ಅಜ್ಞಾನ. ಸೊ ದೇ ನೆವರ್ ಇವನ್ ಥಿಂಕ್ ಆಫ್ ಆಲ್ ದೀಸ್ ಥಿಂಗ್ಸ್. ದೋಸ್ ಹೂ ಆರ್ ಪ್ರಿಡಾಮಿನೆಂಟ್ಲಿ ಮೋರ್ ಇನ್ ಸತ್ವಗುಣ, ಯಾರಲ್ಲಿ ಸತ್ವಬುದ್ಧಿ ಹೆಚ್ಚು ಪ್ರಚೋದವಾಗಿದೆಯೋ, ಯಾರು ಅಂದರೆ ಎಲ್ಲಿ ಗುರು ಅನುಗ್ರಹ ಇದೆಯೋ ಅಂತ ಅರ್ಥ. ವೇರ್ ದೆರ್ ಇಸ್ ಗ್ರೇಸ್ ಬೈ ದ ಗುರು, ದೇ ಆರ್ ದ ಒನ್ಸ್ ಹೂ ಕ್ಯಾನ್ ಥಿಂಕ್ ಆಫ್ ರಿಯಲ್ ಕರ್ಮಯೋಗ. ಯಾರಿಗೆ ಗುರುವಿನ ಅನುಗ್ರಹ ಇದೆಯೋ, ಗುರುವಿನ ಕೃಪೆ ಇದೆಯೋ, ಅವರಿಗೆ ಧಾರಾಳವಾಗಿ ಇದು ಅರ್ಥ ಆಗುತ್ತೆ. ಕರ್ಮಯೋಗಕ್ಕೆ ಅಧಿಕಾರಿಗಳಾಗ್ಬಿಡ್ತಾರೆ. ಅಂತಹವರು ಬಹಳ ಬೇಗ
ನಿಷ್ಕಾಮ ಕರ್ಮಯೋಗ ಅಂದರೆ ಏನು, ಸಮತ್ವ ಭಾವದಲ್ಲಿ ಮಾಡೋದು ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಅವರಿಗೆ ಬರುತ್ತೆ ಅಂತ ಅರ್ಥ ಇದೆ. ಆಲ್ ದೀಸ್ ಥಿಂಗ್ಸ್ ಆರ್ ದೇರ್. ದಿ third point is the one who understands correctly that all that happens in the outer world, in this worldly life, to the body, not to me. ಜೀವನದಲ್ಲಿ, ಪ್ರಪಂಚದಲ್ಲಿ, from birth to death, when the body is living its life, when the body is performing the actions, good things may happen, bad things may happen. ಶರೀರ ಬದುಕಿರೋ ತನಕ, ಭವಿಷ್ಯತ್ ಕಾಲದಲ್ಲಿ ಮರಣ ಬರೋ ತನಕ, ಈ ಜನ್ಮದಲ್ಲಿ ಎಷ್ಟೋ ಒಳ್ಳೆಯ ಘಟನೆಗಳು, ಅನುಕೂಲಕರ ಪರಿಸ್ಥಿತಿಗಳು, ಪ್ರತಿಕೂಲ ಪರಿಸ್ಥಿತಿಗಳು, ಅಹಿತಕರ ಘಟನೆಗಳು ಜೀವನದಲ್ಲಿ ನಡೀತಾ ಇರುತ್ತೆ. ಆದರೆ ನಾನು ದೇಹ ಅಲ್ಲ ಅಂತ ಭಾವ ಇದ್ದಾಗ ಅಲ್ಲಿ ಏನರ್ಥ ಆಗತ್ತೆ ಅಂದರೆ, ಆಗತಕ್ಕಂತಹ ತೊಂದರೆ ಆಗಲಿ, ಬರ್ತಕ್ಕಂಥ ಸುಖ ಆಗಲಿ, ದುಃಖ ಆಗಲಿ ದೇಹಕ್ಕೆ, ಮನಸ್ಸಿಗೆ ಸೀಮಿತ ಆದರೆ ನನಗಲ್ಲ. ಸಿನ್ಸ್ ಐ ಆಮ್ ನಾಟ್ ದ ಬಾಡಿ, ಐ ಆಮ್ ನಾಟ್ ದ ಮೈಂಡ್, ಐ ಆಮ್ ನಾಟ್ ದ ಇಂದ್ರಿಯಾಸ್, ದಿ ಬಾಡಿ ಮೇ ಸಫರ್, ದಿ ಮೈಂಡ್ ಮೇ ಸಫರ್, ನಥಿಂಗ್ ಟು ಡೂ ವಿತ್ ಮೀ. ವಿತ್ ದಟ್ ಸಮಸ್ಥಿತಿ, ಇಕ್ವಾನಿಮಸ್ ಮೈಂಡ್, ಯು ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ಆಲ್ ದಟ್ ಈಸ್ ಹ್ಯಾಪನಿಂಗ್ ಅಲ್ಟಿಮೇಟ್ಲಿ ಅಕಾರ್ಡಿಂಗ್ ಟು ಪ್ರಾರಬ್ಧ ಓನ್ಲಿ. ಆಗ್ತಾ ಇರೋದೆಲ್ಲ ನಮ್ಮ ಪ್ರಾರಬ್ಧದಲ್ಲಿ ಆಗ್ತಾ ಇದೆ. ಈ ಜನ್ಮದಲ್ಲಿ ಏನು ಆಗಬೇಕು ಅಂತಿದೆಯೋ ಅದೇ ಆಗ್ತಾ ಇದೆ. ಟುಮಾರೋ ವಾಟ್ ಹ್ಯಾಪನ್ಸ್ ಐ ಡೋಂಟ್ ನೋ ಅಂದ್ರೆ ಅರ್ಥ ಏನು? ವಾಟ್ ಈಸ್ ಬೌಂಡ್ ಟು ಹ್ಯಾಪನ್, ಇಟ್ ವಿಲ್ ಹ್ಯಾಪನ್. ಲೆಟ್ ಮಿ ನಾಟ್ ಥಿಂಕ್ ಆರ್ ಬಾದರ್ ಟೂ ಮಚ್ ಆನ್ ದಟ್ ವಾಟ್ ವಿಲ್ ಹ್ಯಾಪನ್. ವಾಟ್ ಈಸ್ ಬೌಂಡ್ ಟು ಹ್ಯಾಪನ್, ಇಟ್ ವಿಲ್ ಹ್ಯಾಪನ್. ಅಂಡ್ ದಟ್ ಈಸ್ ಹ್ಯಾಪನಿಂಗ್ ಟು ದ ಬಾಡಿ. ವೆನ್ ಐ ಐಡೆಂಟಿಫೈ ಮೈಸೆಲ್ಫ್ ವಿತ್ ದ ಬಾಡಿ, ದೆನ್ ಐ ಫೀಲ್ ವೆರಿ ಸ್ಯಾಡ್ ಇಫ್ ಅನ್ಟುವರ್ಡ್ಲಿ ಇನ್ಸಿಡೆಂಟ್ ಹ್ಯಾಪನ್. ನಾನು ಅನ್ನೋ ಭಾವದಲ್ಲೇ ನಾನು ನೋಡ್ತಾ ಹೋದರೆ ನನಗೆ ಒಳ್ಳೆಯದಾದರೆ ಬಹಳ ಸಂತೋಷ, ಹಿಗ್ಗು. ಏನೋ ಕೆಟ್ಟದಾದರೆ ಬಹಳ ದುಃಖ. ಐ ಬಿಕಮ್ ಸ್ಯಾಡ್ ಇಫ್ ಸಮಥಿಂಗ್ ಬ್ಯಾಡ್ ಹ್ಯಾಪನ್ಸ್ ಟು ಮೀ. ಐ ಬಿಕಮ್ ವೆರಿ ಹ್ಯಾಪಿ ಇಫ್ ಸಮಥಿಂಗ್ ಗುಡ್ ಹ್ಯಾಪನ್ಸ್ ಟು ಮೀ ವೆನ್ ಐ ಐಡೆಂಟಿಫೈ ವಿತ್ ದ ಬಾಡಿ. ಸೊ ಇನ್ ದಿಸ್ ಕಾಂಟೆಕ್ಸ್ಟ್ we have to remember what Acharya has made one point very clear long back in Vivek Chudamani. One line is there. Acharya says very clearly, prarabdham pushyati vapuhu iti nishchitya nischalaha. Prarabdham pushyati vapuhu. Vapuhu means body, skin, andre body, sharira. Pushyati means the prarabdha will decide. Prarabdha will take care. Prarabdha will look after your body andrenu, your life, physical life, your status, the good things, bad things happening according to the previous deeds. In this birth we have to enjoy or suffer. That is decided. That is called prarabdha. Prarabdham pushyati vapuhu iti nishchitya nischalaha. Once you know this, you become nischala. Understand this and become quiet antartha. Acharya says such a wonderful golden words. Iti nishchitya. In your mind, understand this very well and remain silent. Nischalaha. Same point in the recent years, Bhagavan Ramana Maharshi has explained in a beautiful way to his mother when he was 18 years old, hardly 19-year-old. ಏನು ಆಗಬೇಕು ಇದೆಯೋ ಅದು ಆಗೋದು ಶತಸಿದ್ಧ, ಯಾರಿಗೂ ತಪ್ಪಿಸಲಿಕ್ಕೆ ಸಾಧ್ಯವಿಲ್ಲ. ಏನು ಆಗಬಾರದು ಅಂತಿದೆಯೋ ಖಂಡಿತ ಅದು ಆಗೋದಿಲ್ಲ. ವಾಟ್ ಈಸ್ ಬೌಂಡ್ ಟು ಹ್ಯಾಪನ್, ನೋಬಡಿ ಕ್ಯಾನ್ ಗೆಟ್ ರಿಡ್ ಆಫ್ ದಟ್, ನೋಬಡಿ ಕ್ಯಾನ್ ಚೇಂಜ್. ವಾಟ್ ಈಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್ ವಿಲ್ ನೆವರ್ ಹ್ಯಾಪನ್. ಸೊ ಇನ್ ಸಚ್ ಕೇಸಸ್ ವಿ ಶುಡ್ ರಿಮೇನ್ ಆಲ್ವೇಸ್ ಸೈಲೆಂಟ್. ಇಂತಹ ಸನ್ನಿವೇಶಗಳಲ್ಲಿ ಮೌನವಾಗಿರೋದು ಕ್ಷೇಮ ಅಂತ ಭಗವಾನ್ ರಮಣ ಮಹರ್ಷಿ ಹ್ಯಾಸ್ ಮೇಡ್ ದಿಸ್ ಪಾಯಿಂಟ್ ವೆರಿ ಕ್ಲಿಯರ್. So all these things if you understand, then you will understand this first line very clearly. Yaudu? Buddhiyukta manishinaha karmajam phalam tyaktva karmajam. Karmajam, understood? He is going to do the work, action. Phalam tyaktva karmajam. Without desire he performs action with a samatva sthiti, without hankering and bothering about tomorrow.
ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಅಂತ ಅರ್ಥ. Then Lord shifts to another point here. When he says, he has ಕರ್ಮಯೋಗದ ಹಿರಿಮೆಯನ್ನು ಭಗವಂತ ಹಿಂದಿನ 4 ಶ್ಲೋಕಗಳಲ್ಲಿ ಹೇಳ್ತಾ ಕೊನೆಗೆ ಏನು ಹೇಳಿಬಿಡ್ತಾನೆ? ಕರ್ಮಯೋಗ ಮಾಡೋದರಿಂದ, ನಿಜವಾದ ಕರ್ಮಯೋಗದಲ್ಲೇ ನೀನು ಮುಳುಗಿದರೆ ಜನ್ಮ ಬಂದ ನಿರ್ಮುಕ್ತ, ಜೀವನ ಮುಕ್ತ ಆಗಿಬಿಡ್ತೀಯಪ್ಪ, ಪರಮ ಪದವನ್ನೇ ಹೊಂದಿಬಿಡ್ತೀಯ ಅಂತ ಹೇಳಿದ ಮೇಲೆ, ಅಂದರೆ ನೀನು ಒಬ್ಬ ಜ್ಞಾನಿಯೇ ಆಗ್ತೀಯ ಅಂತ ಅರ್ಥ. ಬುದ್ಧಿಯುಕ್ತ ಅಂತಂದ್ರೆ ಅರ್ಥ ಜ್ಞಾನಿ. ಆ ಅರ್ಥದಲ್ಲೇ ಮುಂದುವರಿಸ್ಬಿಟ್ಟು now he clears the one doubt in case it arises in the mind of Arjuna. ಏನು? ಯದಾ ತೇ ಮೋಹಕಲಿಲಂ ಬುದ್ಧಿರ್ವ್ಯತಿತರಿಷ್ಯತಿ ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. Now, with an example, with a drishtanta, he is making very clear that tada gantasi nirvedam, then you get gantasi, you obtain gantasi, you obtain, or you are capable of, you become an adhikari for that anta, you acquire, ನೀನು ಪಡೀತೀಯ, ನೀನು ಹೊಂದುತ್ತೀಯ ಏನನ್ನ? ನಿರ್ವೇದಂ ಗಂತಾಸಿ. ನಿರ್ವೇದಂ means vairagya or dispassion. So you develop dispassion, you develop vairagya along with vivekanta, along with the wisdom, discriminatory power, the knowledge and wisdom combined with dispassion. ಅದು ವೈರಾಗ್ಯ. ವಿವೇಕದಿಂದ ಯುಕ್ತನಾದಂಥ ವೈರಾಗ್ಯವನ್ನು ನೀನು ಹೊಂದುತ್ತೀಯಪ್ಪ ಅರ್ಜುನ. ಯಾವಾಗ? ನೀನು ಮುಂದೆ ಶ್ರೋತಸ್ಯ ಶ್ರೋತವ್ಯಸ ಶ್ರುತಸ್ಯ, ಶ್ರೋತವ್ಯ ಶ್ರುತಸ್ಯ, ಶ್ರೋತವ್ಯಸ ಶ್ರುತಸ್ಯ ಅಂದ್ರೆ ಅರ್ಥ ಏನು? ಲಾರ್ಡ್ ಈಸ್ ಮೇಕಿಂಗ್ ವೆರಿ ಕ್ಲಿಯರ್. ವಾಟ್ ಎವರ್ ಯು ಹ್ಯಾವ್ ಹರ್ಡ್ ಆಲ್ರೆಡಿ, ಶ್ರುತ, whatever you have heard already, all these days, all these years, in your lifetime, ಇದುವರೆಗೂ ಜೀವನದಲ್ಲಿ ಏನೇನು ಕೇಳಿದ್ದೀಯಲ್ಲಪ್ಪ, ಯಾವುದೋ ಧರ್ಮದ ಬಗ್ಗೆ ಶಾಸ್ತ್ರಗಳು ಏನು ಹೇಳ್ತಾವೆ, ವೇದಗಳು ಏನು ಹೇಳ್ತಾ ಇದ್ದಾವೆ ಅನ್ನೋ ಅರ್ಥ ಅದು. ಇದುವರೆಗೂ ನೀನು ಏನೇನು ವೇದವಚನಗಳನ್ನು ಕೇಳಿದ್ದೀಯೋ, ಶಾಸ್ತ್ರಗಳನ್ನು ತಿಳ್ಕೊಂಡಿದ್ದೀಯೋ, ಶಾಸ್ತ್ರಗಳನ್ನು ಓದಿ ಅಧ್ಯಯನ ಮಾಡಿದ್ದೀಯೋ, ಗುರುಮುಖೇನ ಅಂತ ಅರ್ಥ, ಏನು ಕೇಳಿದ್ದೀಯೋ. ಮತ್ತೆ ಶ್ರೋತವ್ಯಸ್ಯ, ಇನ್ನು ಮುಂದೆ, ಟುಮಾರೋ ಅಂದರೆ ಟಿಲ್ ಯು ಡೈ, ಇನ್ ಫ್ಯೂಚರ್ ಆಲ್ಸೋ ಯು ಮೇ ಲಿಸನ್, ಯು ಮೇ ಹಿಯರ್, ಯು ಮೇ ಅಂಡರ್ಸ್ಟ್ಯಾಂಡ್ ಸೋ ಮೆನಿ ನ್ಯೂ ಥಿಂಗ್ಸ್, ನ್ಯೂ ಶಾಸ್ತ್ರಾಸ್, ನ್ಯೂ ಇಂಟರ್ಪ್ರಿಟೇಷನ್ಸ್. ಸೊ ಕಂಪೇರ್ ಟು ಆಲ್ ದೀಸ್, ವಾಟ್ ಎವರ್ ಯು ಹ್ಯಾವ್ ಹರ್ಡ್ ಅಂಡ್ ವಾಟ್ ಎವರ್ ಯು ಆರ್ ಗೋಯಿಂಗ್ ಟು ಹಿಯರ್ ಫ್ಯೂಚರ್, ಕಂಪೇರ್ ಟು ದೀಸ್ ಟೂ ಥಿಂಗ್ಸ್, you are not bothered. You don't get carried away. You are not influenced ಅಂತ ಅರ್ಥ. You will never be influenced by whatever you have heard or whatever you are going to hear. And gantasi nirvedam, you attain that sort of a stillness of the mind, you attain that vairagya ಅಂತ ಅರ್ಥ. Nirveda means vairagya, according to both Acharya Ramanuja and Acharya Shankara. Nirvedam gantasi shrotavyasa shrutasya cha. So you develop dispassion, you get vairagya. Yavaga, with an example. Yavaga, when yada te moha kalilam buddhir vyati tarishyati, when your buddhi, when your mind crosses over the filth of passion, the filth of maya, the filth of moha. Moha means passion, attachment. Passion, lust, attachment. Attachment to my people, attachment to my wife, attachment to my children, attachment to my husband, attachment to my relations, attachment to my friends.
All these things. Moha. Attachment to my property, attachment to my wealth, ನನ್ನ ಐಶ್ವರ್ಯದ ಬಗ್ಗೆ, ನನ್ನ ಆಸ್ತಿಯ ಬಗ್ಗೆ, ನನ್ನ ಮಕ್ಕಳು, ಮರಿಮಕ್ಕಳು, ಮೊಮ್ಮಕ್ಕಳು, ಗಂಡ, ಹೆಂಡತಿ, ತಂದೆ, ತಾಯಿ, ಬಂಧು ಬಾಂಧವರು, ಸ್ನೇಹಿತರು, ಎಲ್ಲರ ಬಗ್ಗೆ ನನಗೆ ಆಸೆ ಇದೆ. ಐ ಆಮ್ ಅಟ್ಯಾಚ್ಡ್. ಅದು ಮೋಹ. ವೆನ್ ದ ಮೋಹ ಕ್ರಾಸಸ್ ಓವರ್, ಬಿಕಮ್ಸ್ ಎಕ್ಸಸ್, ದೆನ್ ಯು ಕಾಲ್ ಇಟ್ as ವ್ಯಾಮೋಹ. Excess moha is called vyamoha. Ultimately both the same thing. Attachment. Too much of attachment. Too much of attachment. This too much of attachment is the root cause of the bondage. Please remember, in the introduction part only, on the commentary on Bhagavad Gita, Acharya Shankara has made these points very clear in the Bhagavad Gita Bhashya. The root cause for samsara means the root cause for death, rebirth, death, rebirth, death, rebirth, samsara. The root cause for samsara is shoka and moha. Acharya Shankara has made this point very clear long back. So, ಈ ಮೋಹ ಇರೋದರಿಂದ ಅಂದರೆ ಆಸೆ, desire also comes under moha. The desire, our aspiration, our desires in this worldly life. And because of the desire, I am attached. I am attracted. I am attracted. Sati, Suta, Putra, Putri, Kalatra, Bandhu, Bandhava, Asti, ಎಲ್ಲಕ್ಕೂ ನನಗೆ ಆಸೆ. ಹೊಂದಬೇಕು, ಪಡಿಬೇಕು, ನನಗೆ ಯಾವಾಗಲೂ ನನ್ನ ಜೊತೆಲಿ ಇರಬೇಕು, ನನಗೆ ಇಷ್ಟವಾದಂಥದ್ದೇ ಆಗ್ತಾ ಇರಬೇಕು. ದಿಸ್ ಈಸ್ ಮೋಹ. So, when the mind crosses over this type of vyamoha, ಇಲ್ಲಿ ಭಗವಂತ ಉದಾಹರಣೆ ಕೊಡ್ತಾ ಇದ್ದಾನೆ. ಏನು? ಯದಾತೆ ಮೋಹ ಕಲಿಲಂ ವ್ಯತಿತರಿಷ್ಯತಿ ಬುದ್ಧಿ. ಯದಾತೆ ಬುದ್ಧಿ ಮೋಹ ಕಲಿಲಂ ವ್ಯತಿತರಿಷ್ಯತಿ. When your mind crosses over this filth of moha, ತರಿಷ್ಯತಿ, ವ್ಯತಿತರಿಷ್ಯತಿ ಅಂದರೆ ಕಂಪ್ಲೀಟ್ಲಿ ಕ್ರಾಸಸ್ ಓವರ್ ಅಂತ. ಸಂಪೂರ್ಣವಾಗಿ ಒಂದು ಕೆಸರು, ಒಂದು ದೊಡ್ಡ ಕೆಸರಿನ ಜಾಗ ಇದ್ದರೆ ನಾವು ಕಾಲಿಟ್ಟರೆ ಕೂತ್ಕೊಂಡು ಹೋಗುತ್ತೆ. ಯು ಕೆನಾಟ್ ಕ್ರಾಸ್ ಓವರ್ ವೆನ್ ಇಟ್ ಇಸ್ ಫಿಲ್ಡ್ ವಿತ್ ಲೂಸ್ ಸಾಯಿಲ್, ಮಾರ್ಷಿ ಲ್ಯಾಂಡ್, ಫಿಲ್ಡ್ ವಿತ್ ವಾಟರ್. ಯು ಕಾಂಟ್ ಕ್ರಾಸ್ ಓವರ್ ಬಿಕಾಸ್ ಯುವರ್ ಲೆಗ್ಸ್ ಗೆಟ್ ಇಮರ್ಸ್ಡ್ ಟೋಟಲಿ. Ultimately you will be sucked into the marshy land. You can't walk in a marshy land filled with filth and water. ಅದು ಕೆಸರು. ಸೊ ಕೆಸರಿನಲ್ಲಿ ನಡೆಯೋಕ್ಕೆ ಯಾವ ರೀತಿ ನಮಗೆ ಆಗೋದಿಲ್ವೋ, ಕೆಸರಿನಲ್ಲಿ ನಾವು ಹೇಗೆ ಸಿಕ್ಕಾಕೊಳ್ತೀವೋ ಅದೇ ರೀತಿ ಮೋಹ ಅನ್ನೋ ಕೆಸರಿನಲ್ಲಿ ಬುದ್ಧಿ ತೊಡಗಿದಾಗ, ಸಿಕ್ಕಾಕೊಂಡಾಗ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅರ್ಜುನ. ಅದನ್ನು ಹೇಳ್ತಾ ಇದ್ದೇನೆ ಭಗವಂತ. ಮೋಹ ಎನ್ನತಕ್ಕಂತಹ ಕೆಸರಿನಲ್ಲಿ ಬುದ್ಧಿ ಮುಳುಗಿದರೆ ಯಾವ ರೀತಿ ಅದು ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲವೋ ಅದೇ ಪ್ರಕಾರ ಮನಸ್ಸು ಸಂಸಾರದಿಂದ ಹೊರಗೆ ಬರೋದಿಲ್ಲ. ಆದರೆ ಈ ಮೋಹ ಎಂಬ ಕೆಸರನ್ನು ನೀನು ದಾಟಿದರೆ, ದಟ್ ಇಸ್ ದಿ ಪಾಯಿಂಟ್. ಯದಾತೆ ಮೋಹ ಕಲಿಲಂ ವ್ಯತಿತರಿಷ್ಯತಿ. ಇಫ್ ಯು ಕ್ಯಾನ್ ಕ್ರಾಸ್ ಓವರ್ ದಿಸ್ ಫಿಲ್ತ್ ಬೈ ಸಮ್ಹೌ. ಕೆಸರು ದಾಟೋದು ಕಷ್ಟ, ಸಿಕ್ಕಾಕೊಳ್ತೇವಪ್ಪ. ಒಂದು ವೇಳೆ ನೀನು ದಾಟಿದರೆ ಆಗೇನಾಗುತ್ತೆ? ಗಂತಾಸಿ ನಿರ್ವೇದಂ. ದಟ್ ಇಸ್ ದ ಆನ್ಸರ್. ಆಗ ನಿನಗೆ ಅರ್ಥ ಆಗುತ್ತೆ ನಿಜವಾದ ರಹಸ್ಯ ಯಾವುದು. ನಿರ್ವೇದನಾಗ್ತೀಯ, ವೈರಾಗ್ಯವನ್ನು ಹೊಂದುತ್ತೀಯ. ನಿರ್ವೇದಂ ರೆಫರ್ಸ್ ಯು ಬಿಕಮ್ ಡಿಸ್ಪ್ಯಾಷನೇಟ್. ದಟ್ ಮೀನ್ಸ್ ಒನ್ಸ್ ಯು ಲೂಸ್ ಅಟ್ಯಾಚ್ಮೆಂಟ್, once you lose a desire, you become desireless. You are a person without attachment. Your mind is free. Your mind is still. It is very calm. It is having samatva ಸ್ಥಿತಿ. ನಾನು ಆಸೆಗಳನ್ನೇ ಬಿಟ್ಟುಬಿಟ್ರೆ, ಮೋಹವನ್ನೇ ತೆಗೆದು ಹಾಕಿಬಿಟ್ರೆ ನನ್ನ ಮನಸ್ಸು ಏನಾಗುತ್ತೆ? ಶಾಂತವಾಗುತ್ತೆ ಅಂತ ಅರ್ಥ. ಶಾಂತವಾಗುತ್ತೆ ಅಂತ ಅರ್ಥ. ಆಚಾರ್ಯ ಮಾಧ್ವಾಚಾರ್ಯ gives one separate interpretation for this word nirvedam. ನಿರ್ವೇದ ಅಂದರೆ ವೈರಾಗ್ಯ. ಮನಸ್ಸು ವೈರಾಗ್ಯವನ್ನು ಹೊಂದುತ್ತದೆ. ಮೈಂಡ್ ಬಿಕಮ್ಸ್ ಡಿಸ್ಪ್ಯಾಷನೇಟ್ ಅಕಾರ್ಡಿಂಗ್ ಟು ಆಚಾರ್ಯ ಶಂಕರ ಅಂಡ್ ಆಚಾರ್ಯ ರಾಮಾನುಜ. ವೆರಸ್ ಆಚಾರ್ಯ ಮಾಧ್ವ
ಪ್ರೊಪೌಂಡರ್ ಆಫ್ ದ್ವೈತ ಸಿದ್ಧಾಂತ, he says nirvedam gantasi means nitaram labha, according to Madhvacharya. Nirveda means nitaram labha. That means ಹೇರಳವಾದ ಲಾಭವನ್ನು ಹೊಂದುತ್ತೀಯಪ್ಪ ನೀನು. ಮೋಹವನ್ನು ದಾಟಿದರೆ, ಮೋಹವನ್ನು ಗೆದ್ದರೆ, ಇಫ್ ಯು ಕ್ಯಾನ್ ಕ್ರಾಸ್ ಓವರ್, ಇಫ್ ಯು ಕ್ಯಾನ್ ವಿನ್ ಓವರ್ ಪ್ಯಾಷನ್, ದೆನ್ ಯು ಆರ್ ಹೈಲಿ ಪ್ರಾಫಿಟೆಡ್. ಹೇರಳವಾದ ಲಾಭ ನಿನಗೆ ಬರುತ್ತೆ ಅಂತ ಅರ್ಥ ಮಾಡ್ತಾ ಇದ್ದಾರೆ. ನಿರ್ವೇದಂ ಅಂದರೆ ದಿ ಹೈಯೆಸ್ಟ್ ಪ್ರಾಫಿಟ್ ಯು ಗೆಟ್. ಪ್ರಾಫಿಟ್ ಆಫ್ ವಾಟ್? ಜಾಯ್ನಿಂಗ್ ಪರಮಪದ. ಪರಮಾತ್ಮನನ್ನು ಹೊಂದತಕ್ಕಂತಹ, ವೈಕುಂಠ ಪದವನ್ನು ಸೇರ್ತಕ್ಕಂತಹ ಹೇರಳವಾದ ಲಾಭ, ಆಧ್ಯಾತ್ಮಿಕ ಲಾಭ ನಿನಗೆ ಬರುತ್ತೆ ಅಂತ ಅರ್ಥ. ನಿರ್ವೇದಂ ಅಂದರೆ ಲಾಭ ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಶ್ರುತಿವಿ ಪ್ರತಿಪನ್ನಾತೆ ಯದ ಸ್ಥಾಸ್ಯಸಿ ನಿಶ್ಚಲ ಸಮಾಧಾವಚಲ ಬುದ್ಧಿಸ್ತದಾ ಯೋಗಮವಾಪ್ಸ್ಯಸಿ. ಶ್ರುತಿವಿ ಪ್ರತಿಪನ್ನಾತೆ ಯದಾ ಸ್ಥಾಸ್ಯಸಿ ನಿಶ್ಚಲ ಸಮಾಧಾವಚಲ ಬುದ್ಧಿಸ್ತದಾ ಯೋಗಂ ಅವಾಪ್ಸ್ಯಸಿ. ಶ್ರುತಿ ವಿಪ್ರತಿಪನ್ನ. ಕೃಷ್ಣ ಹೇಳ್ತಾ ಇದ್ದಾನೆ ಅರ್ಜುನನಿಗೆ, ಶ್ರುತಿ ವಿಪ್ರತಿಪನ್ನ ತೇ ಯದಾ ಸ್ಥಾಸ್ಯಸಿ ನಿಶ್ಚಲ. ಯದಾ ತೇ ಶ್ರುತಿ ವಿಪ್ರತಿಪನ್ನ ಅಂದರೆ ನಿನ್ನ ಬುದ್ಧಿ ಎಲ್ಲ ರೀತಿಯ ವಿಚಾರಗಳಿಂದ, ಎಲ್ಲ ರೀತಿಯ ಶಾಸ್ತ್ರಗಳ ಅನುಭವದಿಂದ, ಎಲ್ಲ ರೀತಿಯ ಸಿದ್ಧಾಂತಗಳಿಂದ, ವೇದಗಳಲ್ಲಿ ಬಂದಿರತಕ್ಕಂಥ ಎಲ್ಲ ರೀತಿಯ ಶ್ರುತಿಗಳ ಪ್ರಮಾಣದಿಂದ, ಕಾಮ್ಯಕರ್ಮಗಳಂತ ಏನಿದೆಯೋ ವೇದಗಳಲ್ಲಿ, ಇಷ್ಟಕಾಮ ಕರ್ಮಗಳು ಅಂತ ಏನಿದೆಯೋ, ಉಪಾಸನಾ ವಿಧಿಗಳು ಅಂತ ಏನಿದೆಯೋ, ಒಬ್ಬೊಬ್ಬರು ಅದನ್ನು ಒಂದೊಂದು ಥರ ಹೇಳ್ತಾ ಇದ್ದಾರೆ. ಇದನ್ನು ಮಾಡಿದರೆ ಒಳ್ಳೆಯದು, ಅದನ್ನು ಮಾಡಿದರೆ ಒಳ್ಳೆಯದು. ಜ್ಯೋತಿಷ್ಠೋಮ ಯಾಗವನ್ನು ಮಾಡಬೇಕು, ಸಮ್ಯಕ್ ಯಾಗವನ್ನು ಮಾಡಬೇಕು, ಸ್ವರ್ಗ ಪ್ರಾಪ್ತಿಗೆ ಇಂತಿಂಥ ಯಾಗ ಹೋಮ ಹವನಗಳನ್ನು ಮಾಡಬೇಕು, ಪುತ್ರ ಪ್ರಾಪ್ತಿಗೆ ಇಂತಿಂಥದ್ದನ್ನು ಮಾಡಬೇಕು. ಸಂತಾನ ಅಂದರೆ ಅದೇ ಪುತ್ರ. ಧನ ಪ್ರಾಪ್ತಿ, ಐಶ್ವರ್ಯ ಪ್ರಾಪ್ತಿಗೆ ಇಂತಿಂತಹ ಯಾಗ ಹೋಮ ಹವನಗಳನ್ನು ಮಾಡಬೇಕು, ಇಂತಿಂಥ ಉಪಾಸನೆ ಮಾಡಬೇಕು ಅಂತ ಎಲ್ಲವೂ ಇದೆಯಲ್ಲ ವೇದಗಳಲ್ಲಿ, ಕರ್ಮಕಾಂಡದಲ್ಲಿ ಇವೆಲ್ಲವೂ ಇದೆ. ಇವೆಲ್ಲವನ್ನು ಕೇಳಿ ನಿನ್ನ ಮನಸ್ಸು ವಿಚಲಿತವಾಗುತ್ತೆ ಒಂದೊಂದು ಸಲ. ಯಾವುದು ಮಾಡಬೇಕು, ಯಾವುದು ಮಾಡಬಾರ್ದು. ಜೊತೆಗೆ ಉಪನಿಷತ್ತು ಏನು ಹೇಳುತ್ತೆ, ಇದಕ್ಕೆ ವಿರುದ್ಧವಾಗಿ ಹೇಳುತ್ತೆ. ಜ್ಞಾನಕಾಂಡ ಈಸ್ ಸಮಥಿಂಗ್ ಟೋಟಲಿ ಡಿಫರೆಂಟ್ ದ್ಯಾನ್ ಕರ್ಮಕಾಂಡ. ಕರ್ಮಕಾಂಡ gives injunctions about karmas to be done. ಕರ್ಮಕಾಂಡದ ಉದ್ದೇಶ ಏನು ಅಂದರೆ, ನಿಮಗೆ ಈ ಜನ್ಮದಲ್ಲಿ ಐಶ್ವರ್ಯ, ಭೋಗ, ಫಲಪ್ರಾಪ್ತಿ, ಸಂತಾನ ಪ್ರಾಪ್ತಿ, ಕೀರ್ತಿ, ಪ್ರಸಿದ್ಧಿ, ಜಯ ಎಲ್ಲವೂ ಬೇಕು ಅನ್ನೋ ದೃಷ್ಟಿ, ಅಭ್ಯುದಯ ಬೇಕು ಅನ್ನೋ ದೃಷ್ಟಿ ಇದೆ. ಅಥವಾ ಮರಣಾನಂತರ ಸ್ವರ್ಗ ಪ್ರಾಪ್ತಿಯಾಗಬೇಕು, ಪಿತೃಲೋಕ ಪ್ರಾಪ್ತಿಯಾಗಬೇಕು, ದೇವಲೋಕ ಪ್ರಾಪ್ತಿಯಾಗಬೇಕು ಅನ್ನೋ ಆಸೆ ಇದೆ. ಸೊ ಇನ್ ದಿಸ್ ಬರ್ತ್, even after death, there are certain expectations that you should go to heaven only, you should go to Pitraloka only, you should go to Devaloka only, like that. With that idea, with that desire in the mind, you perform so many actions. ಈ ಕರ್ಮಕಾಂಡದಲ್ಲಿ ಹೇಳ್ತಕ್ಕಂತಹ ಉಪಾಸನಾ ವಿಧಿಗಳು ಏನಿದೆಯೋ ಅದಕ್ಕೆ ಸಂಬಂಧಪಟ್ಟಿದ್ದು. ಈ ಜನ್ಮಕ್ಕೆ ಅಂದರೆ ಈ ಲೋಕದಲ್ಲಿ ಮತ್ತೆ ಪರಲೋಕದಲ್ಲಿ ಎರಡರಲ್ಲೂ ನಮಗೆ ಸುಖ ಶಾಂತಿ ಸಿಗಬೇಕು ಅಂತ ನಾವೆಲ್ಲ ಕೇಳಿದ್ದೇವೆ. ನೀನು ಕೇಳಿದ್ದೀಯಲ್ಲಪ್ಪ, ನಿನ್ನ ಮನಸ್ಸು ಅದರಿಂದ ಗೊಂದಲದ ಗೂಡಾಗಿದೆ ಅಂತ ವಿಚಲಿತನಾಗಿದ್ದೀಯ ನೀನು. ಶ್ರುತಿ ವಿಪ್ರತಿಪನ್ನಾತೆ, ಅಂತಹ ಮನಸ್ಸು ತೇ ನಿನ್ನ ಮನಸ್ಸು ಸ್ಥಾಸ್ಯಸಿ ಯದಾ ಸ್ಥಾಸ್ಯಸಿ ನಿಶ್ಚಲ ಸಮಾಧೌ ಅಚಲ. ತೇ ಬುದ್ಧಿ ಸ್ಥಾಸ್ಯಸಿ ನಿಶ್ಚಲ ಸಮಾಧೌ ಅಚಲ. ಅಂತಹ ನಿನ್ನ ಬುದ್ಧಿ, ನಿನ್ನ ಮನಸ್ಸು, ಯುವರ್ ಮೈಂಡ್ ಈಸ್ ಕನ್ಫ್ಯೂಸ್ಡ್ ಬೈ ಡಿಫರೆಂಟ್ ವರ್ಷನ್ಸ್, ಇಂಟರ್ಪ್ರಿಟೇಷನ್ಸ್ ಆಫ್ ದಿ ಕರ್ಮಕಾಂಡ, ಆರ್ ಡಿಫರೆಂಟ್ ಇಂಟರ್ಪ್ರಿಟೇಷನ್ಸ್ ಗಿವನ್ ಬೈ ಡಿಫರೆಂಟ್ ಪ್ರೀಚರ್ಸ್, different sects, belonging to different sects.
So if your mind is so confused, when such a mind, confused mind, yada sthasyasi nischala samadhau achala, such a mind, if it remains steadfast, steady in samadhi, so such a mind, giving up all such notions, ಎಲ್ಲ ರೀತಿಯ ವಿಚಾರ ಭೇದಗಳಿಂದ ವಿಚಲಿತವಾದ ಮನಸ್ಸನ್ನು ಬಿಗಿ ಹಿಡಿದು ಸಮಾಧಿಯಲ್ಲಿ ನಿನ್ನ ಮನಸ್ಸು ಯಾವಾಗ, ಸಮಾಧಿ ಅಂದರೆ ಪರಮಾತ್ಮನಲ್ಲಿ ಯಾವಾಗ ನಿನ್ನ ಮನಸ್ಸು ಕೂತ್ಕೊಳ್ಳುತ್ತೋ, ಪರಮಾತ್ಮನನ್ನೇ ಹೊಂದಬೇಕು ಅಂತ ನಿನ್ನ ಮನಸ್ಸು ನಿಶ್ಚಲವಾಗಿ ಸಮಾಧಿ ಸ್ಥಿತಿಯಲ್ಲಿ ಕೂತ್ಕೊಳ್ಳುತ್ತೋ, ಅಂದರೆ ಪರಮಾತ್ಮನನ್ನು ಪಡಿಬೇಕು ಅಂತ ಹಂಬಲವನ್ನು ಹೊಂದುತ್ತದೋ, ಆಗ ನಿನಗೆ ಈ ಯೋಗ ಸಿಗುತ್ತದೆ. ಈ ಯೋಗವನ್ನು ನೀನು ಹೊಂದುತ್ತೀಯ. ತದಾ ಯೋಗಂ ಅವಾಪ್ಸ್ಯಸಿ ಅಂತ ಅರ್ಥ. ಸೊ ಅಂದರೆ ವಾಟ್ ಲಾರ್ಡ್ ಇಸ್ ಹಿಂಟಿಂಗ್ ಹಿಯರ್, ವೆನ್ ಯುವರ್ ಮೈಂಡ್ ಇಸ್ ಕಾನ್ಸಂಟ್ರೇಟೆಡ್ ವಿತ್ ಒನ್ ಪಾಯಿಂಟ್ ಇನ್ ಗಾಡ್ ಓನ್ಲಿ, then only you come out of the confusion of Shastra Vachanas, various Shastra Vachanas, various Anushtanas, Upasanas as told, given in the Vedas. ಮನಸ್ಸು ಪರಮಾತ್ಮನನ್ನು ಹೊಂದಬೇಕು ಅಂತ ಯಾವ ಕ್ಷಣದಲ್ಲಿ ನಿಶ್ಚಲವಾಗುತ್ತೋ ಆವಾಗ ಎಲ್ಲ ರೀತಿಯ ದ್ವಂದ್ವ ಭಾವಗಳಿಂದ ಶಾಸ್ತ್ರಗಳನ್ನು ಕೇಳಿ ನಾವು ಅದರಲ್ಲಿ ದಿಗ್ಭ್ರಮೆಗೊಂಡು ಸಂದೇಹಯುಕ್ತನಾಗಿ ಮನಸ್ಸು ಯಾವಾಗ ವಿಚಲಿತವಾಗಿದೆಯೋ ಅಂತಹ ಮನಸ್ಸು ಶಾಂತವಾಗೋದು ಯಾವಾಗ, ಪರಮಾತ್ಮನಲ್ಲಿ ಮಾತ್ರ ಐಕ್ಯ ಹೊಂದಬೇಕು ನನ್ನ ಮನಸ್ಸು ಅಂತಕ್ಕಂಥ ಬುದ್ಧಿ ಬರಬೇಕು. ಬುದ್ಧಿಯಲ್ಲಿ ಪರಮಾತ್ಮನನ್ನು ಹೊಂದಬೇಕು ಅಂತ ಇಚ್ಛೆ ಬರಬೇಕು. ಆಗ ನಿನ್ನ ಮನಸ್ಸು ಶಾಂತವಾಗತ್ತೆ, ಅಚಲವಾಗತ್ತೆ, ನಿಶ್ಚಲವಾಗತ್ತೆ ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ. ಆಗ ನಿನಗೆ ಈ ಯೋಗವನ್ನು ಪಡೀತೀಯ ಅಂತ. ಯಾವ ಯೋಗ? ಬುದ್ಧಿಯೋಗ. ಬುದ್ಧಿಯೋಗ ಅಂದರೆ ನಿಷ್ಕಾಮ ಕರ್ಮಭಾವ ಅನ್ನೋ ಅರ್ಥ. ಆಚಾರ್ಯ ಶಂಕರರು ಸಮಾಧೌ ಅಚಲ ಬುದ್ಧಿಸ್ತದ ಯೋಗಮವಾಪ್ಸ್ಯಸಿ, ಸಮಾಧೌ ಅನ್ನೋದಕ್ಕೆ ಇಲ್ಲಿ ಒಂದು ಬಹಳ ಸುಂದರವಾದ ವ್ಯಾಖ್ಯಾನ ಕೊಟ್ಟಿದ್ದಾರೆ ಆಚಾರ್ಯರು. ಸಮಾಧೌ ಸಮಾಧೀಯತೆ ಚಿತ್ತಂ ಅಸ್ಮಿನ್ ಇತಿ ಸಮಾಧಿ, ಆತ್ಮ ತಸ್ಮಿನ್ ಆತ್ಮನಿ ಇತ್ಯೇತತ್. ಸಮಾಧೌ ಮೀನ್ಸ್ ಸಮಾಧೌ ಸಮಾಧೀಯತೆ ಚಿತ್ತಂ ಅಸ್ಮಿನ್ ಇತಿ ಸಮಾಧಿ, ಆತ್ಮ ತಸ್ಮಿನ್ ಆತ್ಮನಿ ಇತ್ಯೇತತ್. ಆತ್ಮ ತಸ್ಮಿನ್ ಆತ್ಮನಿ, ಹಿಯರ್ ಇಟ್ ಮೀನ್ಸ್ ಆತ್ಮ ತಸ್ಮಿನ್ ಆತ್ಮನಿ. ಆತ್ಮನಿ ಅಂದರೆ ಇನ್ ದಿ ಇಂಟರ್ನಲ್ ಅಂತಃಕರಣ, ಇನ್ಸೈಡ್ ಇನ್ವರ್ಡ್ ಟರ್ನಿಂಗ್. ಆತ್ಮನಿ ನಮ್ಮ ಆತ್ಮನಲ್ಲಿಯೇ ಅಂದರೆ ಈ ಮನಸ್ಸಿನಲ್ಲಿಯೇ, ಈ ಅಂತಃಕರಣದಲ್ಲಿಯೇ ಅನ್ನೋ ಅರ್ಥ ಅದು. ವಿಥಿನ್ ದಿ ಮೈಂಡ್ ಇಟ್ ಸೆಲ್ಫ್. ಆತ್ಮ ತಸ್ಮಿನ್ ಆತ್ಮನಿ ಇತ್ಯೇತತ್. ಈ ಮನಸ್ಸಿನಲ್ಲಿಯೇ ನಾವು ಆ ಬುದ್ಧಿಯನ್ನು ಇಡೋದಾದರೆ, ಅಂದರೆ ನಿಶ್ಚಲನಾಗಿ ಆತ್ಮತತ್ವದ ಬಗ್ಗೆ ಮಾತ್ರ ವಿಚಾರ ಮಾಡ್ತಾ ಇದ್ರೆ ಅದು ಸಮಾಧಿ ಅಂತ ಅನ್ಸ್ಕೊಳುತ್ತೆ. ದಟ್ ಈಸ್ ದ ಮೀನಿಂಗ್ ಗಿವನ್ ಬೈ ಆಚಾರ್ಯ ಶಂಕರ. ಸೊ ಇನ್ ದೀಸ್ 3 ಶ್ಲೋಕಾಸ್ ultimately Lord is talking about from basic karma. He started with that famous shloka. Which one? Karmanyeva adhikaraste ma phaleshu kadachana. Look, you have to do karma only. ನೋಡಪ್ಪ, ನಿನಗೆ ಕರ್ಮ ಮಾಡೋದ್ರಲ್ಲಿ ಅಧಿಕಾರ ಇದೆ. ಕರ್ಮ ಮಾಡೋದ್ರಲ್ಲೇ ಅಧಿಕಾರ ಇದೆ. ಕರ್ಮದ ಫಲದ ಬಗ್ಗೆ ಆಸೆ ಇಟ್ಕೊಳ್ಬೇಡಪ್ಪ. ಫಲದ ಬಗ್ಗೆ ಆಸೆ ಇಟ್ಕೊಳ್ಬೇಡ ಅಂದ್ರೆ ಅರ್ಥ ಕರ್ಮ ಮಾಡೋದೇ ಇಲ್ಲ ಅಂತಲ್ಲ, ಕೆಲಸ ಮಾಡ್ತಾನೇ ಇರಬೇಕು. ಯು ಕೆನಾಟ್ ಸಿಟ್ ವಿತೌಟ್ ಡೂಯಿಂಗ್ ಎನಿ ಆಕ್ಷನ್. ಯು ಕೆನಾಟ್ ಸಿಟ್ ಈವನ್ ಫಾರ್ ಎ ಸೆಕೆಂಡ್ ವಿತೌಟ್ ಡೂಯಿಂಗ್ ಎನಿ ಕರ್ಮ. ದಟ್ ಇಸ್ ಹೌ ಈ ಸ್ಟಾರ್ಟೆಡ್. ಸೊ ಕರ್ಮಯೋಗದ ಮಹತ್ವವನ್ನು ಹೇಳ್ತಾ ಬಂದ ಪರಮಾತ್ಮ. ಕರ್ಮಯೋಗದ ಮಹತ್ವ ಹೇಳ್ತಾ ಹೇಳ್ತಾ ಹಿಂದಿನ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾನೆ ಪರಮಾತ್ಮ? ನಿಜವಾದ ಈ ಕರ್ಮಯೋಗ ರಹಸ್ಯವನ್ನು ಅರ್ಥ ಮಾಡಿಕೊಂಡು ಈ ನಿಷ್ಕಾಮ ಕರ್ಮಯೋಗವನ್ನು ನೀನು ಆಚರಿಸಿದ್ದೇ ಆದರೆ ಜನ್ಮ ಬಂಧ ನಿರ್ಮುಕ್ತ ಅಂತ ಹೇಳಿಬಿಟ್ಟ. ನೀನು ಪರಮ ಪದವನ್ನೇ ಹೊಂದಿಬಿಡ್ತೀಯಪ್ಪ. ನೀನು ಮತ್ತೆ ವಾಪಸ್ ಬರೋದೇ ಇಲ್ಲ, ಅಂದರೆ ನೀನು ಜ್ಞಾನಿಯೇ ಆಗಿಬಿಡ್ತೀಯ ಅಂತ. ಕರ್ಮಯೋಗದಿಂದ ನಿನಗೆ ಜ್ಞಾನ ಪ್ರಾಪ್ತಿಯಾಗತ್ತೆ. ಈ ಕರ್ಮಯೋಗ ಮಾಡ್ತಾ 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 ಕೊನೆಗೆ ಯಾವ ಘಟ್ಟ ಬರುತ್ತೆ ಅಂದರೆ, ಚಿತ್ತ ಸಂಪೂರ್ಣವಾಗಿ ಶುದ್ಧವಾದ ಮೇಲೆ, ಜ್ಞಾನ ಪ್ರಾಪ್ತಿಯಾದ ಮೇಲೆ, ಆಗ ನಿನಗೆ ಮೋಕ್ಷ ಸಿಗುತ್ತೆ. 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 ಆಗ ನಿನಗೆ ಮೋಕ್ಷ ಸಿಗುತ್ತೆ
When the mind becomes totally pure, then jnanotpatti occurs. Jnana, enlightenment occurs. And that results to kaivalya ಅನ್ನೋ ಅರ್ಥ ಅದು. ಕರ್ಮಯೋಗದಲ್ಲೇ ಮನಸ್ಸು ಮುಳುಗಿದಾಗ ಚಿತ್ತಶುದ್ಧಿ ಆಗ್ತಾ ಹೋಗುತ್ತೆ. ಆಗ ನೀನು ಪರಮ ಪದವನ್ನೇ ಹೊಂದುತ್ತೀಯ ಅಂದ್ರೆ ಅರ್ಥ ಏನು? ನೀನು ಜ್ಞಾನಿ ಆಗ್ತೀಯ, ನೀನು ವಾಪಸ್ ಬರೋಲ್ಲ, ನೀನು ಜೀವನ್ಮುಕ್ತ ಆಗ್ತೀಯ. ಯು ಬಿಕಮ್ ಎನ್ಲೈಟನ್ಡ್, ದೆನ್ ಯು ವಿಲ್ ನೋ ಯುವರ್ ರಿಯಲ್ ನೇಚರ್ ಅನ್ನೋ ಅರ್ಥ ಅದು. So from basic point, as it was told earlier long back number of times, how beautifully, mesmerizingly, hypnotically Lord is giving some jolts like electric currents to the human mind, for the whole mankind. So he is now talking about going beyond bondage, going beyond rebirth, going beyond birth and death and rebirth, escaping from the cycle of birth and rebirth. So Arjuna, now what is happening? Acharya explains that beautifully in the Bhashya. Now what is happening to Arjuna? Remember, sitting in the battlefield, listening to Lord. Lord is started from something else. Now he ends up in something else. Kapada Nataka Sutradhara. He is shifting from one point to one point. ಬಹಳ ಬೇಗ ಒಂದು ಸಿದ್ಧಾಂತದಿಂದ ಮತ್ತೊಂದು ಸಿದ್ಧಾಂತವನ್ನು ಬಹಳ ಸುಂದರವಾಗಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಪಟ 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 ಪಟ, ತಡೆನೇ ಇಲ್ಲ ಅದಕ್ಕೆ. ವಿಥೌಟ್ ಎನಿ ಫುಲ್ ಸ್ಟಾಪ್, ನಾನ್ ಸ್ಟಾಪ್ ಉಪದೇಶ ಇಸ್ ಗೋಯಿಂಗ್ ಆನ್, ಆ್ಯಂಡ್ ಅರ್ಜುನ ಇಸ್ ಗೆಟಿಂಗ್ ಕನ್ಫ್ಯೂಸ್ಡ್. ಜಸ್ಟ್ ಲೈಕ್ ಆಲ್ ಆಫ್ ಅಸ್ ವಿ ಆರ್ ಗೆಟಿಂಗ್ ಕನ್ಫ್ಯೂಸ್ಡ್. ಗುರುದೇವ್ ಅದನ್ನೇ ಹೇಳಿ, ಭಗವದ್ಗೀತಾ ಭಾಷ್ಯ, ಭಗವದ್ಗೀತಾ ವ್ಯಾಖ್ಯಾನ ಯಾರಿಗೂ ಅರ್ಥ ಆಗಲ್ಲ. ಯಾಕೆ ಅಂದರೆ ಕೇಳಿದಷ್ಟು ಮರ್ತೋಗುತ್ತೆ. ಬಿಕಾಸ್ ವಿ ಆರ್ ಕನ್ಫ್ಯೂಸ್ಡ್, ಟೋಟಲಿ ಕನ್ಫ್ಯೂಸ್ಡ್. ಎಲ್ಲಿಂದ ಎಲ್ಲಿಗೋ ಹೋಗ್ತಾ ಇದೆಯಲ್ಲ, ಎಲ್ಲಿಂದ ಎಲ್ಲಿಗೋ ಹೋಗ್ತಾ ಇದೆಯಲ್ಲ. ಭಗವಂತ ಅವಾಗ ಹೇಳಿದ್ದೇನೆ, ಇವಾಗ ಹೇಳ್ತಾ ಇದ್ದೇನೆ, ಅದು ಕನೆಕ್ಷನ್ನೇ ಇಲ್ಲ. ದರ್ ಇಸ್ ನೋ ಕನೆಕ್ಟಿವಿಟಿ. ದಟ್ ಇಸ್ ಹೌ ದಿ ಹ್ಯೂಮನ್ ಮೈಂಡ್. ನಮ್ಮ ಮನಸ್ಸು ಏನಂದ್ರೆ, ಹಿಂದೆ ಏನು ಹೇಳಿದ ಭಗವಂತ ನಮ್ಗೆ ನೆನಪೇ ಇಲ್ಲ. ಈಗ 5 ಶ್ಲೋಕದ ಹಿಂದೆ ಏನು ಹೇಳ್ತಾ ಇದ್ದಾನೆ ನಮ್ಗೆ ನೆನಪೇ ಇಲ್ಲ. ಆ್ಯಕ್ಚುಲಿ ಇದು ಶುರುವಾಗಿದ್ದು ಹೇಗೆ? ಇಫ್ ಯು ಗೋ ಬ್ಯಾಕ್ ಟು ದ ಬಿಗಿನಿಂಗ್, ಆತ್ಮತತ್ವದ ಬಗ್ಗೆ ಶುರು ಆಯಿತು. ನಾನು ಯುದ್ಧ ಆಡಲ್ಲ ಅಂತ ಇವನು ಕೈ ಚೆಲ್ಲಿ ಕೂತ್ಕೊಂಡಲ್ಲ. ಒಂದೇ ಏಟಿಗೆ ಭಗವಂತ ಏನು ಹೇಳ್ತಾನೆ? ಆತ್ಮತತ್ವ ಡೈರೆಕ್ಟ್. ನೈನಂ ಚಿನ್ನಂತಿ ಶಸ್ತ್ರಾಣಿ, ಶುರು ಅಲ್ಲಿಂದ ಸ್ಟಾರ್ಟ್. ನಾವು ಹಿ ಸ್ಟಾರ್ಟ್ಸ್ ಅಬೌಟ್ ದಿ ಆತ್ಮ, ದಿ ಪರತತ್ವ, ಪರಬ್ರಹ್ಮ ತತ್ವ. ಅಗೇನ್ ಹಿ ಕಮ್ಸ್ ಬ್ಯಾಕ್ ಟು ಕರ್ಮಯೋಗ. ನಾವು ಅಗೇನ್ ಈಸ್ ಟಾಕಿಂಗ್ ಅಬೌಟ್ ಕೈವಲ್ಯ, ಪರಮಪದ, ಜೀವನ್ಮುಕ್ತ ಲಕ್ಷಣ ಅಂತ ಹೇಳ್ತಾ ಇರಬೇಕಾದ್ರೆ ಅರ್ಜುನ ಇಸ್ ಗೆಟಿಂಗ್ ಕನ್ಫ್ಯೂಸ್ಡ್ ನೌ, ಆ್ಯಂಡ್ ವಿ ಆರ್ ಆಲ್ಸೋ ಗೆಟಿಂಗ್ ಕನ್ಫ್ಯೂಸ್ಡ್. ವಿ ಡೋಂಟ್ ನೋ ವಾಟ್ ದಿ ಲಾರ್ಡ್ ಈಸ್ ಹಿಂಟಿಂಗ್ ಎಟ್, ವಿ ಡೋಂಟ್ ನೋ ವಾಟ್ ಲಾರ್ಡ್ ಈಸ್ ಟಾಕಿಂಗ್, ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ಹೀಸ್ ಮೀನಿಂಗ್, ವೇರ್ ಹೀಸ್ ಟೇಕಿಂಗ್ ಅಸ್. ಭಗವಂತ ನಮ್ಮನ್ನು ಯಾವ ರೀತಿಯಲ್ಲಿ ಹೇಳ್ತಾ ಇದ್ದಾನೆ, ಯಾತಕ್ಕೆ ಹೇಳ್ತಾ ಇದ್ದಾನೆ, ಭಗವಂತನ ಮನಸ್ಸಲ್ಲಿ ಏನಿದೆ ನಮಗೆ ಅರ್ಥ ಆಗ್ತಾ ಇಲ್ಲ. ಕನ್ಫ್ಯೂಷನ್, ಬಹಳ ದಿಗ್ಭ್ರಮೆ. ಆ ಸ್ಥಿತಿ ಅರ್ಜುನಂದು. ಆದ್ದರಿಂದ ಈಗ ಅರ್ಜುನ ಯುದ್ಧದ ಬಗ್ಗೆ ಕೇಳೋದು ಬಿಟ್ಟ. ಮೊದಲು ಏನು ಹೇಳಿದ್ದ? ಮೊದಲನೇ ಅಧ್ಯಾಯದಲ್ಲಿ, ನಾನು ಯುದ್ಧ ಮಾಡಿದರೆ ಇವರೆಲ್ಲ ಸಾಯ್ತಾರೆ, ಇವರೆಲ್ಲ ಸಾಯ್ತಾರೆ ಅಂದರೆ ನಾನು ಪಾಪ ಕಟ್ಕೊಂಡ ಹಾಗೆ. ನಾನು ಪಾಪ ಕಟ್ಕೊಂಡ್ರೆ ಏನಾಗುತ್ತೆ? ತೊಂದರೆ ಆಗುತ್ತೆ. ನನ್ನಂಥವನು ಯುದ್ಧ ಮಾಡೋದಕ್ಕಿಂತ ಸನ್ಯಾಸಿಯಾಗಿ ಭಿಕ್ಷೆ ಬೇಡೋದೇ ವಾಸಿ ಅಂತ ಹೇಳಿದ್ದ. He had gone to the extent of telling Lord that instead of doing my duty, kshatriya dharma, instead of entering into war, let me become a mendicant or a monk, let me beg for my alms, let me beg for my food, live like a sannyasi. To that extent he has said. Now Arjuna is confused. So, because of his confusion, his mind is now towards jnana. Arjuna mind is now elevated towards Jnana Yoga, elevated towards Paramartha, elevated towards spiritual point. Suddenly in that mode, ಆತನ ಮನಸ್ಸು ಪಾರಮಾರ್ಥಕ ಕಡೆ ತಿರುಗಿಬಿಡ್ತು. ಪರಮಾತ್ಮನ ವಾಣಿಯಿಂದ ಆತನ ಮನಸ್ಸು ಎಷ್ಟರ ಮಟ್ಟಿಗೆ ಆಧ್ಯಾತ್ಮವನ್ನು ಹೊಂದಬೇಕು, ಆಧ್ಯಾತ್ಮ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು ಅನ್ನೋ ಆಸೆ ಆಯಿತು ಅಂದರೆ, ಇದ್ದಕ್ಕಿದ್ದ ಹಾಗೆ ಅರ್ಜುನ ಈಗ ಬಾಯಿ ಬಿಡ್ತಾ ಇದ್ದಾನೆ. ಮುಂದಿನ ಶ್ಲೋಕ, ಅರ್ಜುನ ಉವಾಚ ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ ಸ್ಥಿತದಿ ಕಿಂ ಪ್ರಭಾಷೇತ ಕಿಮಾಸೇತ ವ್ರಜೇತ ಕಿಂ.
54ನೇ ಶ್ಲೋಕ. ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇವೆ ಗುರುಗಳ ಸಂಕಲ್ಪ. ಇವತ್ತಿನ ವ್ಯಾಖ್ಯಾನ ಪ್ರಾರ್ಥನಾ ಶ್ಲೋಕ ಆದ ನಂತರ ಗುರುಗಳ ಆಜ್ಞೆ ಏನು ಹೇಳಿದ್ದಾರೆ ಅಂದರೆ, ಸ್ವಲ್ಪ ಹೊತ್ತು ಇಲ್ಲಿಯೇ ರಾಮನಾಮ ಸಂಕೀರ್ತನವನ್ನು ಮುಗಿಸಿ ಫಲ ಪ್ರಸಾದ ವಿತರಣೆ ಅಲ್ಲಿ ಆಗುತ್ತೆ, ನಾವೆಲ್ಲ ಅಲ್ಲಿಗೆ ಸೇರಬೇಕು ಅಂತ ಹೇಳಿದ್ದಾರೆ. ವಸುದೇವಸುತಂ ದೇವಂ ಕಂಸಜಾಣೋರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತದೋ ಜಯಮುದೀರಯೇತ್. ಸರ್ವರಿಗೂ ನಮಸ್ಕಾರ. ಹರಿ ಓಂ ತತ್ಸತ್.